ಐ ಹ್ಯಾವ್ ನೋ ಎನಿ ರೈಟ್ ಟು ಕಿಲ್ ಯುವರ್ ಟೈಮ್. ಕರೆಕ್ಟ್. ಅರ್ಥ ಏನು ಅಂದರೆ, ಸಮಯ ಅಂದರೆ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಸಮಯ ಹಾಳು ಮಾಡೋದಲ್ಲ. ನಿಮ್ಮನ್ನು ಮಾನಸಿಕವಾಗಿ ನಾನು ಕೆಟ್ಟ ರೀತಿಯಲ್ಲಿ ಆಲೋಚನೆ ಮಾಡೋಕ್ಕೆ ಹಚ್ಚಿ ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡೋದು ಕೂಡ ಐ ಆಮ್ ವೇಸ್ಟಿಂಗ್ ಯುವರ್ ಟೈಮ್. ವಾ 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 ವಾ. ಗುರುಗಳನ್ನು ಹುಡ್ಕೊಳ್ಳೋದು ಈ ಕಾಲದಲ್ಲಿ ಭಾಳ ಕಷ್ಟ ಆಗಿದೆ ಸರ್. ಗುರುಗಳನ್ನು ಅಥವಾ ಒಂದು ಸರಿಯಾದ ಗುರಿಯನ್ನು, ಈಗ ನನ್ನ ಸ್ಟ್ರೆಂತ್ ಏನು ಅಂತ ನನಗೆ ಗೊತ್ತಾದ್ರೆ ನನ್ನ ಗುರಿ ನಾನು ಸ್ಥಾಪನೆ ಮಾಡ್ಕೊತೀನಿ. ಓಕೆ, ಅದನ್ನು ಗುರುತಿಸೋ ಒಬ್ಬರು ಗುರುಗಳಾಗಿರ್ಬೇಕಲ್ಲ ಸರ್. ಕರೆಕ್ಟ್ ಆಗಿರೋ ಗುರುಗಳನ್ನು ಹುಡ್ಕೊಳ್ಳೋದು ಹೇಗೆ ಸರ್ ಈ ಕಾಲದಲ್ಲಿ? ಹೊರಗಡೆ ಹುಡ್ಕೋದೇ ತಪ್ಪು. ಆ ಗುರು ನಿನ್ನಲ್ಲೇ ಇದ್ದಾನೆ, ಅದು ನಿನ್ನ ಅರಿವು. ಪ್ರತಿಯೊಂದು ಬದುಕಿನ ಆಗು ಹೋಗುಗಳಿಗೆ ನಾವೇ ಜವಾಬ್ದಾರಿ. ಯಾರು ತಪ್ಪಾಗ್ಲಿ ಸರಿಯಾಗ್ಲಿ ಎಲ್ಲದಕ್ಕೂ ನಾವೇ ಹೊಣೆಗಾರ. ಯಾರು ಸರಿಯಾದ್ರೆ ನಾನು, ತಪ್ಪಾದ್ರೆ ವಿಕ್ಕಿ. ಹೆಂಗದು? ತಪ್ಪಾದ್ರೂ ನಾನೇ, ಸರಿಯಾದ್ರೂ ನಾನೇ. ಅಯ್ಯೋ ಪಾಪ ಅವನಿಗೆ ಕೈ ಇಲ್ಲ, ಅವನಿಗೆ ಕಾಲಿಲ್ಲ, ಕಣ್ಣಿಲ್ಲ, ಸಿಂಪತ್ತಿ ಬೇಡ. ಕಣ್ಣು ಇಲ್ಲದೆ ಇದ್ರೆ, ಕಾಲು ಇಲ್ಲದೆ ಇದ್ರೆ, ಕೈ ಇಲ್ಲದೆ ಇದ್ರೆ ಏನು ಕಷ್ಟ ಅನ್ನೋದು ನೀನು ತಿಳ್ಕೊಳ್ಳೋದಿದೆಯಲ್ಲ, ದ್ಯಾಟ್ಸ್ ಸಿಂಪಥಿಕ್ ಅಪ್ರೋಚ್. ಸೂಪರ್ ಸರ್. ಕೆಲವು ಸಮಾಜದ ವಿಚಾರಗಳನ್ನು ಸುದೀರ್ಘವಾಗಿ ಮಾತಾಡ್ತಾ ಬಂದಿದ್ದೀವಿ ಸರ್. ಒಂದಷ್ಟು ಪ್ರಶ್ನೆಗಳಿದೆ ಸರ್. ಒಬ್ಬ ಕಾಮನ್ ಮ್ಯಾನ್ ನೋಡಿದ ತಕ್ಷಣ ಅರ್ಥ ಆಗುವಂಥ ವಿಚಾರಗಳನ್ನ ನಾವು ಮುಟ್ತಾ ಇದೀವಿ ಸರ್. ಇದೇ ಥರ ಕಾಮನ್ ಮ್ಯಾನ್ ನನಗೆ ಕಳಿಸಿರೋ ಪ್ರಶ್ನೆಗಳಿದೆ ಸರ್. ನಮ್ಮ ಕಮೆಂಟ್ಸಲ್ಲಿ ಮತ್ತು ನಮ್ಮ ಕಾಲರ್ಸ್ ಫೋನ್ ಮಾಡಿ ವಿಷಯಗಳನ್ನು ತಿಳಿಸಿದಾಗ ಒಂದಷ್ಟು ಮಾಡ್ಕೊಂಡಿದ್ದೀನಿ. ಒಬ್ರು ಕಾಲರ್ ನನಗೆ ಹೇಳಿದರು, ಯು ಶುಡ್ ನೆವರ್ ಟ್ರೈ ಟು ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ಸೊ ನಾವು ಹೆಚ್ಚು ಕಮ್ಮಿ ಅದನ್ನೇ ಮಾಡ್ತೀವಿ. ನಾವು ಅವ್ರಿಗಿಂತ ಕಡಿಮೆ ಇದ್ದೀವಿ, ಅವರಷ್ಟು ನಾವು ಸಾಧನೆ ಮಾಡ್ತಿಲ್ಲ, ಅವರಷ್ಟು ನಮ್ಮ ಸಂಪಾದನೆ ಇಲ್ಲ, ಅವರಷ್ಟು ನಮ್ಗೆ ಸ್ಥಿತಿವಂತಿಕೆ ಇಲ್ಲ, ಅಥವಾ ಅವರಷ್ಟು ನಮ್ಗೆ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ. ಸರ್, ನಿಮ್ಮ ಪ್ರಕಾರ ವಾಟ್ ಈಸ್ ದಟ್ ಪವರ್ಫುಲ್ ಸ್ಟೇಟ್ಮೆಂಟ್ ನಿಮ್ಮ ಕಡೆಯಿಂದ ಬರೋದು? ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಒಬ್ಬ ವ್ಯಕ್ತಿ ತನ್ನನ್ನು ತಾನು ಅಂದರೆ. ಅದು ಓವರ್ ಎಸ್ಟಿಮೇಟು ಮಾಡಬಾರ್ದು. ಓವರ್ ಎಸ್ಟಿಮೇಟ್ ಮಾಡಬಾರ್ದು ಅಂತಂದರೆ ಅಂಡರ್ ಎಸ್ಟಿಮೇಟ್ ಮಾಡೋ ಪ್ರಶ್ನೆ ಇಲ್ಲ. ಹೌದು ಸರ್. ಸಿ, ಮಾಡ್ರೇಟ್ ಅನ್ನೋ ಮಾತಿದೆ. ಯು ಶುಡ್ ಬಿ ಮಾಡ್ರೇಟ್ ಆಲ್ವೇಸ್. ಯಾಕೆ ಕಂಪೇರ್ ಮಾಡ್ತೀರಿ? ಕಂಪೇರ್ ಮಾಡೋದಲ್ಲ ನೀವು. ನಾನು ಸರಿ ಇಲ್ಲ ಅಂತ ನಿಮ್ಗೆ ಯಾವಾಗ ಅನಿಸ್ತು? ಯಾರನ್ನೋ ನೋಡ್ಕೊಂಡಾಗ. ಹೌದು. 10 ಲಕ್ಷ ಇದ್ದವನ ಹತ್ರ 10 ಲಕ್ಷ ಇದ್ದವನು ನೋಡಿದಾಗ ನಿಮ್ಮ ಹತ್ರ 1 ಲಕ್ಷ ಇತ್ತು, 9 ಲಕ್ಷ ಕಡಿಮೆ ಇದೆ ಅಂತ ನೀವು ಕಂಪೇರ್ ಮಾಡಿಕೊಂಡ್ರೆ. ಹೌದು ಸರ್. ಆಗಲೇ ನಾನು ಹೇಳಿದ್ದೆ, 1 ಲಕ್ಷ ಇದೆ, 10,000 ಇದ್ದವನು ನೋಡಿದಾಗ ನೀವು ಶ್ರೀಮಂತರು. ಒಂದು ಸ್ವಲ್ಪ ಹಿಂಗೆ ಕೆಳಗೆ ನೋಡ್ಬೇಕು. ಚಪ್ಪಲಿ ಇಲ್ಲ ನಿಮ್ಮ ಕಾಲಲ್ಲಿ, ಬೇಜಾರು ಮಾಡ್ಕೋತೀರಿ. ಇನ್ನೊಬ್ಬನಿಗೆ ಕಾಲೇ ಇಲ್ಲ, ಯು ಆರ್ ಬೆಟರ್ ದೆನ್ ಹಿಮ್. ಅಬ್ಸಲ್ಯೂಟ್ಲಿ ಸರ್. ಅಲ್ಲೇ ನನ್ನ ಸಮಸ್ಯೆಯಲ್ಲೇ ನನ್ನ ಉತ್ತರ ಸಿಗುತ್ತೆ. ಅಂಡರ್ ಎಸ್ಟಿಮೇಷನ್ ಮಾಡ್ಕೋಬೇಕು. ಯಾರು ಹೇಳಿದ್ರು ನಿಮಗೆ? ಹೂ ಟೋಲ್ಡ್ ಯು ದ್ಯಾಟ್ ಯು ಆರ್ ಅಂಡರ್ ಟು ಸಮನ್ ಎಲ್ಸ್? ಕರೆಕ್ಟ್. ಹೂ ಟೋಲ್ಡ್ ಯು ಟು ಕಂಪೇರ್? ಇದೊಂದು ಮಾತು ಕೇಳಿದ್ದೆ, ಅಂದರೆ ಯೂಶಲಿ ಒಬ್ಬ ವ್ಯಕ್ತಿ ತನ್ನ ಸಮಯವನ್ನು ಭಾಳ ಗೌರವಿಸ್ಬೇಕು ಸರ್. ಈಗ ನಾವು ಸಮಯಕ್ಕೆ ಗೌರವ ಕೊಟ್ಟೆ ಇವತ್ತು ಇಂಟರ್ವ್ಯೂ ಮಾಡ್ತಿರೋದು ಇನ್ಫ್ಯಾಕ್ಟ್. ಸೊ ಯಾವತ್ತು ನಾವು ಯಾವುದೇ ವ್ಯಕ್ತಿ ಆಗಲಿ ಮತ್ತೊಬ್ಬ ವ್ಯಕ್ತಿಯ ಸಮಯಕ್ಕೆ ಗೌರವ ಕೊಟ್ಟಾಗ ಆತನ ಸಮಯಕ್ಕೂ ಗೌರವ ಸಿಗುತ್ತೆ ಅನ್ನೋ ಮಾತು ಸರ್. ಇದು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ತಾವು ಹೇಳೋದಾದ್ರೆ? ಹೌದು. ಈಗ ಐ ಹ್ಯಾವ್ ನೋ ಎನಿ ರೈಟ್ ಟು ಕಿಲ್ ಯುವರ್ ಟೈಮ್. ಕರೆಕ್ಟ್. ಅರ್ಥ ಏನು ಅಂದರೆ, ಸಮಯ ಅಂದರೆ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಸಮಯ ಹಾಳು ಮಾಡೋದಲ್ಲ. ನಿಮ್ಮನ್ನು ಮಾನಸಿಕವಾಗಿ ನಾನು ಕೆಟ್ಟ ರೀತಿಯಲ್ಲಿ ಆಲೋಚನೆ ಮಾಡೋಕ್ಕೆ ಹಚ್ಚಿ ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡೋದು ಕೂಡ ಐ ಆಮ್ ವೇಸ್ಟಿಂಗ್ ಯುವರ್ ಟೈಮ್. ವಾ 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 ವಾ. ಸೊ ಈ ವಿಚಾರಕ್ಕೆ ನಾವು ಜಾಸ್ತಿ ಕಿವಿ ಕೊಡಬಾರ್ದು. ನಾನು ವಿಕ್ಕಿ ನೀ ಸರಿ ಇಲ್ಲ ಅಂತ ಹುಳ ಬಿಟ್ಟು ಹೋಗೋದಿದೆಯಲ್ಲ, ಐ ಆಮ್ ವೇಸ್ಟಿಂಗ್ ಯುವರ್ ಟೈಮ್. ಸರ್, ಎಲ್ಲೋ ಒಂದು ಕಡೆ ಗೊತ್ತಿಲ್ಲದಂಗೆ ತಲೆಗೆ ಹುಳ ಬಿಟ್ಟು ಹೋದ್ರೆ ಅದು ಅಲ್ಲಿ ಜೀವಿಸ್ಬಿಡುತ್ತೆ ಸರ್. ಅದು ಯಾಕೆ? ನೀನು ನಿನ್ನ ಮನಸ್ಸನ್ನು ಬೇರೆಯವರು ಹುಳ ಬಿಡೋಕ್ಕೆ ಫಲವತ್ತಾದ ಭೂಮಿಯನ್ನು ಮಾಡ್ಕೊಂಡಿದ್ದಕ್ಕಲ್ಲ ನಿನಗೆ ಹುಳ ಬಿಡೋದು. ಯಾಕೆ ಬಿಡ್ತಿ? ನನಗೆ ಹೇಳ್ರಿ ನೀವು, ಸರ್ ನೀವು ಸರಿ ಇಲ್ಲ ಅಂತ ಹೇಳ್ರಿ. ಹೌದಪ್ಪ, ನಾನು ಸರಿ ಇಲ್ಲ. ಏನೀಗ? ನೀವು ತುಂಬ ಫ್ಯಾಟ್ ಇದ್ದೀರಿ ಸರ್, ಸ್ವಲ್ಪ ಸ್ಲಿಮ್ ಆಗಬೇಕು. ನನ್ನ ಬಾಡಿನ ಪೀಸ್ ಮಾಡೋಕ್ಕಾಗತ್ತಾ? ಭಾಳ ಸ್ಲಿಮ್ ಇದ್ದವನಿಗೆ ಏನು ಎಷ್ಟು ಸ್ಲಿಮ್ ಇದೆ ರೋಗಿಷ್ಟನ್ ಥರ ಜಿಮ್ಗೆ ಹೋಗು ಫ್ಯಾಟ್ ಆಗೋ ಮಾಡೋಕ್ಕಾಗತ್ತಾ? ಸಿ, ಬಯಾಲಜಿಕಲ್ ಫ್ಯಾಕ್ಟರ್ಸ್. ಹೌದು ಸರ್, 100%. ಎಮೋಷನಲ್ ಫ್ಯಾಕ್ಟರ್ಸ್ ಲೇಟರ್ ಆನ್. ನಾನು 6 ಫೀಟ್ ಇದ್ದರೆ ಭಾಳ ಚೆನ್ನಾಗಿತ್ತು, ವಿಕ್ಕಿ ಇನ್ನೊಂದು 2-3 ಇಂಚ್ ಎತ್ತರ ಇದ್ದರೆ ಹೀರೋ ಆಗಿಬಿಡ್ಬೋದಾಗಿತ್ತು. ಯಾಕೆ ಶಾರ್ಟ್ ಇದ್ದವ್ರು ಹೀರೋ ಆಗೇ ಇಲ್ವಾ?
ಹಾಗೇ ಇಲ್ವಾ? ಒಳ್ಳೆ ವಿಚಾರ. ಆಗಿಲ್ಲ. ಭಾಳ ಹೈಟ್ ಇದ್ದರೂ ಭಾಳ ಅಸಹ್ಯ, ಸುಂದರವಾದ ಹೀರೋಯಿನ್ ಸಿಗಲ್ಲ ಅಂತ ಅಂದ್ಕೊಂಡವರು ಹೀರೋ ಆಗಲಿಲ್ವಾ ನಮ್ಮ ದೇಶದಲ್ಲಿ? ವಾವ್. ಎತ್ತರ ಇದ್ದವರು ಹೀರೋ ಆಗಿದ್ದಾರೆ, ಆಗಿದ್ದಾರೆ. ಶಾರ್ಟ್ ಇದ್ದವರು ಹೀರೋ ಆಗಿದ್ದಾರೆ. ಮನಸ್ಥಿತಿ. ಯಾರೋ ಹುಳ ಬಿಡ್ತಾರೆ ಅಂದ್ರೆ ಅರ್ಥ, ಹುಳ ಬಿಟ್ಟರು ಅಂದರೆ ಬಿಟ್ಟಿದ್ದಾರೆ ಅಷ್ಟೇ. ನೀವು ಜಾಗ ಕೊಟ್ಟಿದ್ದಕ್ಕೆ ಅದು ಜಾಗ ಮಾಡ್ಕೊಂಡು ನುಗ್ಗಿದ್ದಾರೆ. ಸೊ ಟೇಕ್ ಕೇರ್ ಆಫ್ ಯುವರ್ ಸ್ಪೇಸ್. ಯಾ, ಇಟ್ಸ್ ಯುವರ್ ಸ್ಪೇಸ್. ಯಾ. ಸರ್, ಮತ್ತೊಂದು ಪ್ರಶ್ನೆ ಕೇಳ್ತಿದ್ದಾರೆ. ಇದು ಹೆಂಗಂದ್ರೆ, ಇಟ್ಸ್ ಆಲ್ವೇಸ್ ಸೆಡ್ ನಮಗೆ ನಮ್ಮ ಬದುಕಿನ ಮಾಸ್ಟರ್ಸ್ ನಾವಾಗ ಮಾತ್ರ ಇರಬೇಕು ಅಂತ. ಆ ಮಾಸ್ಟರಿಂಗ್ ಮಾಡೋದಿದೆಯಲ್ಲ ಸರ್, ಅದಕ್ಕೆ ತುಂಬಾ ಗೈಡೆನ್ಸ್ ಬೇಕಾಗುತ್ತೆ, ತಿಳ್ಕೊಬೇಕಾಗತ್ತೆ ಜ್ಞಾನಗಳನ್ನ. ಅಂದ್ರೆ ಗುರುವಿನ ಗುಲಾಮನಾಗುವವರೆಗೂ ಸಿಗದೆಯ ಮುಕುತಿ ಅಂತ. ಸೊ ಗುರುಗಳನ್ನ ಹುಡ್ಕೊಳ್ಳೋದೇ ಈ ಕಾಲದಲ್ಲಿ ಬಹಳ ಕಷ್ಟ ಆಗಿದೆ ಸರ್. ಗುರುಗಳನ್ನ ಅಥವಾ ಒಂದು ಸರಿಯಾದ ಗುರಿಯನ್ನ, ಈಗ ನನ್ನ ಸ್ಟ್ರೆಂತ್ ಏನು ಅಂತ ನನಗೆ ಗೊತ್ತಾದ್ರೆ ನನ್ನ ಗುರಿ ನಾನು ಸ್ಥಾಪನೆ ಮಾಡ್ಕೋತೀನಿ ಸರ್. ಅದನ್ನ ಗುರುತಿಸೋದು ಗುರುಗಳಾಗಿರ್ಬೇಕಲ್ಲ ಸರ್. ಕರೆಕ್ಟ್ ಆಗಿರೋ ಗುರುಗಳನ್ನ ಹುಡ್ಕೊಳ್ಳೋದು ಹೇಗೆ ಸರ್ ಈ ಕಾಲದಲ್ಲಿ? ಹೊರಗಡೆ ಹುಡ್ಕೋದೇ ತಪ್ಪು. ಆ ಗುರು ನಿನ್ನಲ್ಲೇ ಇದ್ದಾನೆ, ಅದು ನಿನ್ನ ಅರಿವು. ದೇವರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ. ಬಸವಣ್ಣನವರು ಒಂದು ವಚನದಲ್ಲಿ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮದೇವ. ಯಾರು ತಂದೆ, ಯಾರು ತಾಯಿ? ನಿನಗೆ ನೀನೇ ತಂದೆ, ನಿನಗೆ ನೀನೇ ತಾಯಿ. ತಂದೆಯಂತೆ ಆಲೋಚನೆ ಮಾಡು, ತಾಯಿಯ ಮಾತೃದಯನ್ನಿಟ್ಟುಕೋ, ಬಂಧುಗಳಾಗೆ ಹಿತೈಷಿಯಾಗಿರು, ಬಳಗದವರ ಹಾಗೆ ಸಂತೋಷವನ್ನು ಕೊಡು. ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮದೇವ. ನಮ್ಮೊಳಗೆ ನಾವು ಹೇಳ್ಕೊಳ್ಳೋದು. ಸುಮ್ಮನೆ ಅದನ್ನ ಹೆಂಗೆ ಡಿಫೈನ್ ಮಾಡ್ತೀವಿ? ಓ, ಬಸವಣ್ಣನವರು ದೇವ್ರಿಗೆ ಹೇಳಿದರು. ಎಲ್ಲಿದ್ದಾನೆ ದೇವರು? ಒಳಗಡೆ ಇದ್ದಾನೆ. ದಟ್ಸ್ ಇನ್ ಯು. ಅರಿವೇ ಗುರು. ಯಾಕೆ ಅರಿವೇ ಗುರು ಅಂದರು? ಬುದ್ಧ ಹೇಳಿದ್ದು ಅದೇ. ಯು ಸ್ಟಾರ್ಟ್ ಥಿಂಕಿಂಗ್ ಇನ್ ಯುವರ್ ಸೆಲ್ಫ್. ಆ ಗುರು ಹೊರಗಡೆ ಇದ್ದವನು ತನಗೆ ಸರಿ ಕಂಡಂಗೆ ಹೇಳ್ತಾನೆ. ಈಗ ನೀವು ನನ್ನನ್ನು ಗುರು ಅಂತ ಟ್ರೀಟ್ ಮಾಡಿದ್ರೆ ನನ್ನಂಗೆ ಬದುಕಲಿ ಅಂತ ಬಯಸ್ತೀನಿ. ಹೌದು ಸರ್. ಇಲ್ಲ, ನನ್ನ ಫಾಲೋವರ್ ಆಗಲಿ ಅಂತ ಬಯಸ್ತೀನಿ. ಅಥವಾ ನೀವು ಮಾಡಿದ್ರೆ ಸಾಧನೆಗಳನ್ನ ಮಾಡು ಅಂತ ತಿಳಿಸ್ತೀರಿ. ಇಲ್ಲ, ಮಾಡಬಾರ್ದು ಅಂತ ಬಯಸ್ತೀನಿ. ನನಗಿಂತಲೂ ದೊಡ್ಡವನಾಗ್ಬಿಟ್ರೆ ಸರ್ ಗುರುಗಳಿಗಿರುತ್ತೆ ಸರ್. ಡೆಫಿನೆಟ್ ಅವ್ನು ಗುರುವೇ ಅಲ್ಲ. ಯಾರು ಯಾಕೆ ನಮಗೆ ಗುರು ಆಗ್ತಾರೆ ಹೇಳ್ರಿ? ಅರಿವೇ ಇಲ್ಲದೆ ಅಜ್ಞಾನದಿಂದ ನೀವು ಯಾರನ್ನಾದರೂ ಫಾಲೋ ಮಾಡಿದರೆ ಯು ಕ್ಯಾನಾಟ್ ಲೀಡ್ ಯುವರ್ ಲೈಫ್ ಪ್ರಾಪರ್ಲಿ. ನಿಜ ಸರ್. ಒಂದು ಪೋಯಮ್ ಇದೆಯಲ್ಲ, ಡೋಂಟ್ ಗೋ ಇನ್ ಫ್ರಂಟ್ ಆಫ್ ಮೀ, ಐ ಆಮ್ ನಾಟ್ ಯುವರ್ ಫಾಲೋವರ್. ಡೋಂಟ್ ಕಮ್ ಬಿಹೈಂಡ್ ಮೀ, ಐ ಆಮ್ ನಾಟ್ ಯುವರ್ ಲೀಡರ್. ಲೆಟ್ ಅಸ್ ಗೋ ಟುಗೆದರ್ ಲೈಕ್ ಎ ಫ್ರೆಂಡ್ಸ್. ಜೊತೆಲಿ ನಡೆಯೋಣ. ಆ ಕಾನ್ಸೆಪ್ಟ್ ಇಲ್ಲ ನಮಗೆ. ನೀ ನನ್ನ ಹಿಂದಾದರೂ ಇರು, ಫಾಲೋವರ್ ಆಗು, ಇಲ್ಲ ಮುಂದರ ಇರು, ಲೀಡ್ ಮಾಡು. ಈ ದಾಸ್ಯ ಮನೋಭಾವನೆ ಇದೆಯಲ್ಲ, ಒಂದು ಬೇರೆಯವ್ರ ಲೀಡರ್ಶಿಪ್ಪನ್ನು ಒಪ್ಕೊಳ್ಳೋದು, ಇನ್ನೊಂದು ನನಗೆ ಫಾಲೋವರ್ಸ್ ಇರಲಿ ಅಂತ ಬಯಸೋದು. ಬಟ್ ಆತ್ಮಸಂಗಾತ ಅನ್ನೋದೇ ಇಲ್ಲಲ್ಲ. ಈ ಆತ್ಮಸಂಗಾತವನ್ನು ನಮಗೆ ನಮ್ಮ ಶರಣರು, ನಮ್ಮ ಅನುಭಾವಿಗಳು ಕೊಟ್ಟು ಹೋಗಿದ್ದಾರೆ. ತನ್ನ ತಾನರಿವದೇ ಬದುಕು. ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಸೆಲ್ಫ್. ಸೊ ನೀವು ಗುರುಗಳನ್ನ ಹುಡ್ಕೊಂಡು ಹೋದಾಗ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. ಸೂಪರ್ ಸರ್. ಸರ್, ಈಗ ದೇಶದ ವಿಚಾರ ಅಂತ ಬಂದಾಗ, ಈಗ ಜಗತ್ತಿಗೆ ಹೋಲಿಸ್ಕೊಂಡ್ರೆ ಸನಾತನ ಧರ್ಮವನ್ನು ಜಗತ್ತಿಗೆ ಸಾರಿ ತಿಳಿಸಿರೋದು ನಮ್ಮ ಭಾರತ. ಇಲ್ಲಿ ಬಹಳಷ್ಟು ವಿಚಾರಗಳಿದೆ ಸರ್. ಆ ಕಡೆ ನೋಡೋ ದೃಷ್ಟಿ ಆಗಲಿ, ಅದಕ್ಕೆ ಕೊಡೋ ಸಮಯ ಆಗಲಿ, ಅಥವಾ ಇಲ್ಲೇನೋ ವಿಷಯ ಇದೆ, ಯಾರೋ ನಮಗೆ ಹೇಳಿದಾಗ ಅದು ವಾವ್ ಅನ್ಸ್ಬೋದು ಸರ್. ನಾವೇ ತಿಳ್ಕೊಳ್ಳೋ ಪ್ರಯತ್ನ ಯಾವತ್ತೂ ಮಾಡಲ್ಲ ಸರ್. ಯಾಕದು? ಹಿತ್ತಲು ಗಿಡ ಮದ್ದಲ್ಲ ಅನ್ನೋದಿರ್ಬೋದು. ಆಮೇಲೆ ಮಾಂಕ್ ಹೂ ಸೋಲ್ಡ್ ಇಸ್ ಫೆರಾರಿ ಅನ್ನುವಂಥ ರಾಬಿನ್ ಶರ್ಮನ್ ಕಾದಂಬರಿ ಓದಿದಾಗ ನಮಗೆ ಥ್ರಿಲ್ ಯಾಕಾಯ್ತು ಅಂದ್ರೆ, ಅವನು ತನ್ನ ಫೆರಾರಿ ಕಾರನ್ನು ಮಾರಿ ಇಲ್ಲಿ ಬಂದು ಏನೋ ಅಧ್ಯಾತ್ಮ ಇದೆ, ಇಲ್ಲೇನೋ ಸಮಥಿಂಗ್ ಇದೆ ಅಂತ ಬಂದ ಅನ್ನೋ ಕಥೆಯನ್ನು ಭಾಳಷ್ಟು ಜನ ನಮ್ಮ ಯೂತ್ಸ್ ಹೇಳ್ತಾ ಇರ್ತಾರೆ. ಆ ಕಾದಂಬರಿನ ನಾನು ಭಾಳ ಸಲ ಓದಿದೆ ಅಂತ. ಸೊ ಅದು ನಿಮ್ಮ ಗಲ್ಲಿಯಲ್ಲಿದೆ, ಈ ದೇಶದ ಸಂಸ್ಕೃತಿಯಲ್ಲಿದೆ, ಈ ನೆಲದ ಸಂಸ್ಕೃತಿಯಲ್ಲಿದೆ. ಜಗತ್ತು ಎಷ್ಟೇ ಮುಂದುವರೆದಿದ್ರು ಕೂಡ ಭಾರತ ಜಗತ್ತಿಗೆ ಯೋಗವನ್ನು ಕೊಟ್ಟಿದೆ. ಹೌದು ಸರ್. ಧ್ಯಾನವನ್ನು ಕೊಟ್ಟಿದೆ. ಹಾಗೆ ಪತಂಜಲಿ ಯೋಗ ಸೂತ್ರ ಇದೆ, ಪತಂಜಲಿ ಧ್ಯಾನ ಸೂತ್ರ ಇದೆ, ಆಮೇಲೆ ದೊಡ್ಡ ಸಾಧು ಸಂತರ ಪರಂಪರೆ ಇದೆ. ಇದನ್ನೆಲ್ಲ ಹೇಳ್ತಾ ಯಾವುದನ್ನು ನಾವು ಬಾರೋ ಮಾಡ್ಕೊಳ್ತಾ ಇದ್ದೀವಿ, ಯಾವ ಕಡೆ ಕಳೆದು ಹೋಗ್ತಾ ಇದ್ದೀವಿ. ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ಎನಿ ರಿಲಿಜನ್ ಇನ್ ದ ವರ್ಲ್ಡ್.
ಯಾವುದೇ ಧರ್ಮ ಈ ದೇಶದಲ್ಲಿ ಈ ಜಗತ್ತಿನಲ್ಲಿ ಬೇಕಾದಷ್ಟು ಧರ್ಮಗಳಿದಾವೆ. ಹೌದೌದು. ಆ ಒಂದೊಂದು ಧರ್ಮ ಒಂದೊಂದು ಕಾರಣ. ಬಟ್ ಮೂಲ ಆಶಯ ಏನು? ದಯವೇ ಧರ್ಮದ ಮೂಲವಯ್ಯ ಅಂತ ನಮ್ಮವ್ರು ಹೇಳಿದರು. ಮತ್ತು ಇನ್ನೊಬ್ರು ಯಾರೋ ಏನೋ ಹೇಳ್ತಾರೆ. ಆದರೆ ಅದೆಲ್ಲವೂ ಮತ್ತೆ ಬಂದು ಎಲ್ಲಿಗೆ ನಿಲ್ತದೆ ಅಂದರೆ ನನಗೆ ಬಂದು ನಿಲ್ತದೆ ವೈಯಕ್ತಿಕವಾಗಿ. ಇಟ್ ಕಮ್ಸ್ ಟು ಮೀ. ಯಾರೋ ಧ್ಯಾನ ಹುಡ್ಕೊಂಬರ್ತಾರೆ, ಯೋಗ ಪ್ರಾಕ್ಟೀಸ್ ಮಾಡಂತ ಹೇಳ್ತಾರೆ. ಇದೆಲ್ಲ ನಮ್ಮಲ್ಲೇ ಇದೆ. ಇಟ್ಸ್ ಇನ್ ಅವರ್ ಸಿವಿಲೈಸೇಷನ್, ಇಟ್ಸ್ ಇನ್ ಅವರ್ ಕಲ್ಚರ್. ಅದನ್ನು ಬಿಟ್ಟು ಅದನ್ನು ಎಂಫಸೈಸ್ ಮಾಡಿ ಉತ್ಪ್ರೇಕ್ಷೆ ಮಾಡಿ ಹೇಳೋದಿದೆಯಲ್ಲ, ಅದು ಅಪಾಯ. ನನ್ನದು ಶ್ರೇಷ್ಠ ಅಂತ ನಾ ಹೇಳಿದಾಗ ನಿಮ್ಮದು ಕನಿಷ್ಠ ಅಂದಂಗೆ ಆಯ್ತಲ್ಲ. ಅಲ್ವಾ ಸರ್? ಕರೆಕ್ಟ್. ಯು ಆರ್ ಹರ್ಟಿಂಗ್. ಇಟ್ಸ್ ಎ ಸ್ಟ್ರೇಟ್ ಸ್ಟೇಟ್ಮೆಂಟ್ ಅದು. ಹೌದು. ನನ್ನ ಧರ್ಮ ನಾನು ಶ್ರೇಷ್ಠ ಅನ್ನೋದೇ ನೀವು ಸರಿ ಇಲ್ಲ ಅಂತ ಹೇಳ್ದಂಗೆ. ಧರ್ಮಯುದ್ಧಗಳು, ಅಂತಸ್ತಿನ ಯುದ್ಧಗಳು, ಇಫ್ ಯು ರೀಡ್ ದ ಹಿಸ್ಟ್ರಿ, ಅದಕ್ಕೆ ಹಿಸ್ಟ್ರಿ ಓದಬೇಕು. ಯಾಕೆ ಹಿಸ್ಟ್ರಿ ಓದಬೇಕು ಅಂತಂದರೆ ಆ ತಪ್ಪನ್ನು ನಾನು ಮಾಡಬಾರ್ದು ಅಂತ. ಮತ್ತೆ ನಾಗರಿಕತೆ ಸಾವಿರಾರು ವರ್ಷಗಳಿಂದ ಯುದ್ಧನೇ ಮಾಡಿದರು. ಹೆಣ್ಣು ಹೊನ್ನು ಮಣ್ಣಿಗಾಗಿ ಫೈಟ್ ಮಾಡಿದರು. ಹೆಣ್ಣು ಹೊಣ್ಣು ಮಣ್ಣು ಇರಬಾರ್ದು, ಅದು ನಶ್ವರ ಅಂತ ಕತೆ ಹೇಳೋದು ಅದಕ್ಕಾಗಿಯೇ ಫೈಟ್ ಇವತ್ತಿಗೂ ಅದಕ್ಕಾಗಿ. ಅದನ್ನೇ ನಾನು ಭಾಳ ಸಲ ಹೇಳ್ತಿರ್ತೀನಿ. ಕಾರ್ನಾಡರು ತಮ್ಮ ತಲೆನಡ ನಾಟಕದಲ್ಲಿ ಹೇಳ್ತಾರೆ, ನೋವಾದ ಹಲ್ಲಿಗೆ ನಾಲಿಗೆ ಹೊರಳುವಂತೆ. ಯಾವ ಹಲ್ಲಿಗೆ ನೋವಾಗಿರ್ತದೆ, ನಾಲಿಗೆ ನಮ್ಗೆ ಗೊತ್ತಿರ್ಲಾರ್ದಂಗೆ ಆ ಕಡೆ ಅದು ನಾಲಿಗೆನ ಕಳಿಸಿ ಸಮಾಧಾನ ಮಾಡ್ಕೊತೀವಿ. ಹಾಗೆ ಮಾಡಬಾರದ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡೋದಿದೆಯಲ್ಲ, ದಟ್ ಈಸ್ ದಿ ಡಿಫೆಕ್ಟ್ ಆಫ್ ಮ್ಯಾನ್. ಗೊತ್ತಿದೆ ನನಗೆ ಯಾವುದರಿಂದ ಇತಿಹಾಸ ಪಾಠ ಕಲಿಬೇಕಾಗಿತ್ತಲ್ಲ, ನಾನು ಹಿಸ್ಟ್ರಿ ಇದೆಯಲ್ಲ, ನನಗದೇನು ಹೆಲ್ಪ್ ಆಗಿಲ್ಲ. ಮತ್ತು ಅಗೇನ್ ಐ ಆಮ್ ಡೂಯಿಂಗ್. ಸರಿಯಾಗಿ ಹಿಸ್ಟ್ರಿ ಕಲ್ತಿಲ್ಲ ಅವರು ಅಂತಷ್ಟೇ. ಇಲ್ಲ, ಈವನ್ ನಾನು ಕಲ್ತಿಲ್ಲ. ಇಫ್ ಐ ಕಮಿಟ್ ಎನಿ ಮಿಸ್ಟೇಕ್ ಐ ಆಮ್ ರೆಸ್ಪಾನ್ಸಿಬಲ್. ಕರೆಕ್ಟ್ ಸರ್. ನೀವು ಕಲ್ತಿಲ್ಲ ಅಂತ ಹೇಳೋದಲ್ಲ, ನಾನು ಕಲ್ತಿದ್ದೀನಾ, ಇತಿಹಾಸದಿಂದ ಪಾಠ ನಾನು ಕಲ್ತಿದ್ದೀನಿ ಅನ್ನೋದನ್ನು ಪ್ರಶ್ನೆ ಮಾಡ್ಕೋಬೇಕಲ್ಲ. ಹಾಗಾದರೆ ಪ್ರತಿಯೊಂದು ಬದುಕಿನ ಆಗೋ ಹೋಗುಗಳಿಗೆ ನಾವೇ ಜವಾಬ್ದಾರ. ಯಾರು ತಪ್ಪಾಗ್ಲಿ ಸರಿಯಾಗ್ಲಿ ಎಲ್ಲದಕ್ಕೂ ನಾವೇ ಹೊಣೆಗಾರ. ಯಾರನ್ನು ಸರಿಯಾದ್ರೆ ನಾನು, ತಪ್ಪಾದ್ರೆ ವಿಕ್ಕಿ. ಹೆಂಗದು? ತಪ್ಪಾದ್ರೂ ನಾನೇ, ಸರಿಯಾದ್ರೂ ನಾನೇ. ರಾತ್ರಿ ಸಿಕ್ಕಾಪಟ್ಟೆ ಕುಡಿದು ಮರುದಿವಸ ಒಮಿಟ್ ಮಾಡ್ಕೊಂಡ್ರೆ ಕುಡಿಸ್ತವನ್ ಕಾರಣ ಅಲ್ಲ, ಕುಡ್ದವನ್ ಕಾರಣ. ಕರೆಕ್ಟ್ ಸರ್. ವೆರಿ ಸಿಂಪಲ್. ಖಾರ ತಿಂದ್ರೆ ಹೊಟ್ಟೆ ಉರಿತದೆ ಅಂತ ಗೊತ್ತಿದ್ದು ವಿಪರೀತ ಖಾರ ತಿಂದೆ ನಾಲ್ಗೆ ರುಚಿಗಂದ್ರೆ ಯು ಆರ್ ರೆಸ್ಪಾನ್ಸಿಬಲ್ ಅಲ್ವಾ ಸರ್? ನಾನು ಖಾರ ತಿಂದ್ರೆ ನನ್ನ ಹೊಟ್ಟೆ ಉರಿತದೆ, ನಾನು ಅನ್ನೆಸರಿಯಾಗಿ ಕುಡಿದ್ರೆ ನಾನು ಒಮಿಟ್ ಮಾಡ್ಕೊಳ್ತೀನಿ. ಅವ್ನು ಹೇಳಿರ್ಬೋದು, ಯು ಶುಡ್ ನೋ ಯುವರ್ ಕೆಪಾಸಿಟಿ. ಬಿಕಾಸ್ ನಿಮ್ಮೊಳಗೆ ಒಂದು ಲಿಮಿಟ್ ಗೊತ್ತಿರುತ್ತೆ. ನನ್ನ ಇದೆಯೋ ಇಲ್ಲೋ ಗೊತ್ತು ಮಾಡ್ಕೋಬೇಕು. ಗೊತ್ತಿರುತ್ತಂತ ಏನು ಹೇಳ್ತೀರಿ? ಗೊತ್ತು ಮಾಡ್ಕೋಬೇಕು. ಹೌ ಡು ಯು ಸೇ? ಫ್ರೀ ಕುಡಿಸ್ದಾಗ ಕುಡಿದು ಬಿಡೋದಪ್ಪ, ಕಂಡವ್ರ ಪಾರ್ಟಿಲಿ ಸಿಕ್ಕಾಪಟ್ಟೆ ಕುಡಿದು ಬಿಡೋದು. ನಾನು ಕುಡ್ದಾಗ ಬರೀ 60 ಕುಡಿತೀನಿ. ದಿಸ್ ಈಸ್ ಆಲ್ ಕಾಮನ್ ಫ್ಯಾಕ್ಟರ್ಸ್ ಅಲ್ಲ ಅದಕ್ಕೆ. ಇದನ್ನು ನಾವು ಡೇ ಟು ಡೇ ಲೈಫ್ನಲ್ಲಿ ನೋಡ್ತೀವಿ. ನಿಮ್ಮ ಮನೇಲಿದ್ದರೆ ಫ್ರಿಜ್ನಲ್ಲಿಟ್ಟು ಸೀಗ್ ಹೋಗಿದ್ದನ್ನು 10 ಸಲ ತಿಂತೀರಿ. ಬೇರೆಯವ್ರ ಮದುವೆಗೆ ಹೋದಾಗ ಇಷ್ಟಿಷ್ಟು ತಟ್ಟೆಯಲ್ಲಿ ಹಾಕ್ಕೊಂಡು ವೇಸ್ಟ್ ಮಾಡ್ತೀರಿ. ದಿಸ್ ಈಸ್ ಅಗೇನ್ ರಿಲೇಟಿವಿಟಿ ಅಲ್ಲ ಸರ್? ಒಳ್ಳೆ ಮಾತು ಸರ್. ಮತ್ತೆ ಯಾಕಪ್ಪ ನೀವು ಅಷ್ಟು ಫುಡ್ನ ವೇಸ್ಟ್ ಮಾಡ್ತೀರಿ? ಇಟ್ಸ್ ಅ ವೆರಿ ಕಾಮನ್ ಕಲ್ಚರ್ ಅಲ್ಲ. ಬೇಡದಿರೋದನ್ನ ಹಾಕಿಸ್ಕೊಳ್ತಾರೆ, ಎಲ್ಲೆಲ್ಲ ಬಿಟ್ಟು ಎದ್ದು ಬರ್ತಾರೆ. ಮನೆಯಲ್ಲಿ ವಾರಗಟ್ಟಲೆ ಫ್ರಿಜ್ನಲ್ಲಿ ಇಟ್ಟು ತಿಂತೀರಿ. ಹೌದು ಸರ್, ಹೌದು. ಸಿ, ಯಾಕೆ ನಿಮ್ಗೆ ಆಟಿಟ್ಯೂಡ್ ಹೊರಗಡೆ ಬಂದ್ರಿಲ್ಲ? ನಮ್ಮೊಳಗಿರೋ ಕೊಳಕ್ತನ ಇದೆಯಲ್ಲ, ದಟ್ಸ್ ದ ರೀಸನ್. ಉದಾಸೀನ ಮನೋಭಾವ. ಉದಾಸೀನ ಅಲ್ಲ, ಇಗ್ನೋರೆನ್ಸ್. ನೋಯಿಂಗ್ಲಿ ಯಾರೋ ಆಗ್ತಾರೆ. ಯಾಕೆ? ಅದು ನಿಮ್ಮ ಮನೇಲಿ ಆದರೆ, ನಿಮಗಾದ್ರೆ ನಮ್ದಲ್ವಪ್ಪ. ಸಿ, ದಟ್ ಈಸ್ ಕಾಲ್ಡ್ ಆಸ್ ಆಂಪಥೆಟಿಕ್ ಅಪ್ರೋಚ್ ಇನ್ ದ ಲೈಫ್. ಆಂಪಥೆಟಿಕ್. ಸಿಂಪತಿ ಅಲ್ಲ. ಅಯ್ಯೋ ಪಾಪ ವಿಕ್ಕಿಗೆ ಹಿಂಗೆ ಆಗಬಾರ್ದಾಗಿತ್ತು ಅಂತ ಅಲ್ಲ. ವಿಕ್ಕಿ ಸ್ಥಾನದಲ್ಲಿ ನಾನಿದ್ರೆ ಏನು? ವೇರಿಂಗ್ ಮೈ ಶೂಸ್. ದ್ಯಾಟ್ಸ್ ಎಂಪಥಿಕ್ ಅಪ್ರೋಚ್. ಆ ಎಂಪತಿ ಬೇಕು, ಸಿಂಪತಿ ಬೇಕಾಗಿಲ್ಲ ಇವತ್ತು. ಅಯ್ಯೋ ಪಾಪ ಅವನಿಗೆ ಕೈ ಇಲ್ಲ, ಅವನಿಗೆ ಕಾಲಿಲ್ಲ, ಕಣ್ಣಿಲ್ಲ, ಸಿಂಪತಿ ಬೇಡ. ಕಣ್ಣು ಇಲ್ಲದೆ ಇದ್ದರೆ, ಕಾಲು ಇಲ್ಲದೆ ಇದ್ದರೆ, ಕೈ ಇಲ್ಲದೆ ಇದ್ದರೆ ಏನು ಕಷ್ಟ ಅನ್ನೋದು ನೀನು ತಿಳ್ಕೊಳ್ಳೋದಿದೆಯಲ್ಲ, ದ್ಯಾಟ್ಸ್ ಎಂಪಥಿಕ್ ಅಪ್ರೋಚ್. ಸೂಪರ್ ಸರ್. ನಾವೆಲ್ಲ ಲಿಪ್ ಸಿಂಪತಿ, ಸಿಂಪಥೆಟಿಕ್ ಅಪ್ರೋಚ್. ಅಯ್ಯೋ ಪಾಪ, ಯಾರು ನಿನ್ನ ಅಯ್ಯೋ ಪಾಪ ತೊಗೊಂಡು ಏನಾಗಬೇಕಾಗಿ ಅಲ್ವಾ? ನಿಜ. ವಾಟ್ಸ್ ದ ಯೂಸ್? ನಿಜ ಅಬ್ಸಲ್ಯೂಟ್ಲಿ. ವಾಟ್ಸ್ ದ ಯೂಸ್? ವಾಟ್ ಯು ಟೇಕ್ ಅವೇ ಫ್ರಮ್ ದಟ್? ನೀವು ಏನು ತಿಳ್ಕೊಳ್ತಾ ಇದ್ರೆ, ಏನು ಕಲಿತಾ ಇದ್ರೆ ಅದರಿಂದ ಅಷ್ಟೇ. ಅದು ಮಾತ್ರ ನಮ್ಮನ್ನು ಕರೆಕ್ಟ್ ದಾರಿ ಕರ್ಕೊಂಡು ಹೋಗಕ್ಕೆ ಸಾಧ್ಯ. ಎಲ್ಲರ ಮನೇಲಿ ನಡೀತದಲ್ಲ. ಹೌದು ಸರ್. ನಿಮ್ಮ ಮನೆ ಏನು ಅರ್ಥ? ಯಾಕೆ ಹಂಗೆ ಹೇಳಿರಬೇಕು ಬುದ್ಧ? ಸಾವಿಲ್ಲದ ಮನೆಯ ಸಾಸಿವೆ ತೊಗೊಂಡ್ಬಾ ಕಥೆ ಏನು? ಸಾವಿಲ್ಲದರೂ ಮನೆಯೇ ಇಲ್ಲ ಅಂತ ಅರ್ಥ ಅಷ್ಟೇ. ಹೇಳಿದ, ನಾನು ನಿನ್ನ ಮಗನನ್ನು ಬದುಕಿಸ್ತೀನಿ ಹೋಗು. ಎಷ್ಟು ಸಿಂಪಲ್ ಲಾಜಿಕ್ ಅಲ್ಲ ಕತೆ? ಹೌದು ಸರ್.
ಸಾವಿಲ್ಲದ ಮನೆ ಯಾರ ಮನೆಯಲ್ಲಿ ಸಾವಾಗಿಲ್ಲ, ಅವ್ರ ಮನೆಯಲ್ಲಿ ಸಾಸಿವೆ ತಗೊಂಡ. ಅರ್ಥ ಬಹಳ ಆಳವಾಗಿ ಮತ್ತೆ ಬಹಳ ಆವಾಗ ಆ ತಾಯಿಗೆ ರಿಯಲೈಸ್ ಆಗುತ್ತೆ, ಎಲ್ಲರ ಮನೆಯಲ್ಲೂ ಸಾವಾಗಿದೆ, ನನ್ನ ಮನೆಯಲ್ಲೂ ಆಗಿದೆ. ಎಲ್ಲರ ಮನೆಯಲ್ಲೂ ಸಕಾಲಿಕವಾಗಿ ಆಗಿದೆ, ನನ್ನ ಮನೆಯಲ್ಲಿ ಅಕಾಲಿಕವಾಗಿ ಆಗಿದೆ ಅಷ್ಟೇ. ಬಟ್ ಸಾವಾಗುತ್ತೆ, ದುಃಖ ಆಗುತ್ತೆ. ದುಃಖ ಅನ್ನೋದು ಕೂಡ ಹಗಲು ರಾತ್ರಿ ಇದ್ದಂಗೆ ಅನ್ನುವಂಥ ಫಿಲಾಸಫಿ ಇದೆಯಲ್ಲ, ಆ ಫಿಲಾಸಫಿಯನ್ನು ನಾವು ಡೈಜೆಸ್ಟ್ ಮಾಡ್ಕೊಳ್ಳೋದು, ನನಗೆ ಬಂದಾಗ ನಾನು ಅರ್ಥ ಮಾಡ್ಕೊಳ್ಳೋದು ಇದೆಯಲ್ಲ, ದಟ್ಸ್ ಎ ಚಾಲೆಂಜ್ ಆಫ್ ಮ್ಯಾನ್. ಸರ್ ಹಂಗಾರೆ ಪ್ರಾಕ್ಟಿಕಲ್ ಆಗಿ ಮತ್ತೊಬ್ಬ ವ್ಯಕ್ತಿಗೆ ಈಗ ಇನ್ಫ್ಯಾಕ್ಟ್ ನಾವು ಮಾತಾಡ್ಬೇಕಾದ್ರೆ ಆಗಲೇ ಒಂದಷ್ಟು ವಿಚಾರಗಳನ್ನ ಮುಟ್ಟಿದಾಗ ಈ ಖುಷಿನ ಹಂಚ್ಕೋಬೋದು ಸರ್, ದುಃಖನ ಹಂಚ್ಕೊಳ್ಳೋಕ್ಕಾಗಲ್ಲ ಸರ್ ನಮಗೆ. ದುಃಖ ಕೇಳೋ ಮನಸ್ಸುಗಳಿರ್ಬೇಕಲ್ಲ. ಅಲ್ಲ ನಿಜವಾಗ್ಲೂ ಆ ದುಃಖನ ಹಂಚ್ಕೊಳ್ಳೋ ಯಾಕೆ ಹಂಚ್ಕೋಬಾರ್ದು ಅಂತ ಹೇಳ್ತಾರಂದ್ರೆ, ನಿಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಆಗಲೇ ಹೇಳಿದ್ರಲ್ಲ, ವೆನ್ ಸಮ್ಮನ್ ಟ್ರೈಸ್ ಟು ಅಂಡರ್ ಎಸ್ಟಿಮೇಟ್ ಯು, ಅವಾಗ ನಾನು ನಿಮ್ಮ ಜೊತೆ, ನೀವು ನನ್ನ ಜೊತೆ ಕಷ್ಟ ಸುಖ ಹಂಚಿಕೊಳ್ಳೋಕೆ ಯೋಗ್ಯರಿದ್ದೀರಿ ಇಲ್ಲೋ ಅನ್ನೋದನ್ನು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಸರ್. ಅವ್ರ ಯೋಗ್ಯತೆನ ಗೇಜ್ ಮಾಡೋದು ಹೇಗೆ ಸರ್? ಯಾಕೆ ಯು ಶುಡ್ ಬಿ ಸೆನ್ಸಿಟಿವ್ ಅಬೌಟ್ ದ್ಯಾಟ್. ಕರೆಕ್ಟ್. ಯಾರು, ಯಾಕೆ, ನನ್ನ ಸುತ್ತಲಿರೋರು ಯಾರು ನಮ್ಮವರು, ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಓನ್ ಸರ್ಕಲ್. ಬಿಕಾಸ್ ಕೆಲವರು ಎಲ್ಲಿ ನೋವಿರುತ್ತೋ ಅಲ್ಲೇ ಸ್ವಲ್ಪ ಪಿಂಚ್ ಮಾಡೋದು, ಇರ್ಲಿ ಅಲ್ಲೇ ಸ್ವಲ್ಪ ಕೆರೆಯೋದು, ಅಥವಾ ಅಲ್ಲೇ ಸ್ವಲ್ಪ ಹೋಗಿ ಅದ್ರ ಬಗ್ಗೆನೇ ಗೊತ್ತಿದೆ, ಅವ್ನು ನಿನಗೆ ನೋವಾಗಲಿ ಅಂತ ಮಾಡ್ತಾ ಇದೆ ನನ್ಗೆ ಗೊತ್ತಿದ್ಮೇಲೆ ಡೋಂಟ್ ಟೇಕ್ ಇಟ್. ಇವ್ರು ಸರಿಯಲ್ಲ ಸರ್ ಸೈಡ್ಗೆ. ನೀವು ಯು ಹ್ಯಾವ್ ಗಿವನ್ ಸ್ಕೋಪ್ ಫಾರ್ ದ್ಯಾಟ್. ಕೆರೆಯಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ, ಕೆರಿತಾ ಇದ್ದಾನೆ ಪದೇ ನೀವು ಯಾಕೆ ವೈ ಡು ಗಿವ್ ಚಾನ್ಸ್? ಅದಕ್ಕೆ ಇವತ್ತು ಯಾವುದೂ ಇಶ್ಯೂ ಆಗ್ತಾ ಇಲ್ಲ. ದುಃಖ, ಸಾವು, ನೋವು, ಲಾಸ್, ಲೂಸಿಂಗ್ ರಿಲೇಶನ್ಶಿಪ್, ಇವತ್ತು ಯಾಕದು ಮ್ಯಾಟ್ರ್ ಆಗ್ತಾ ಇಲ್ಲ ಅಂದ್ರೆ ಅದು ಎಲ್ಲರ ಮನೆಯದು ಕಾಮನ್ ಫ್ಯಾಕ್ಟರ್ ಆಗಿ ಹೋಗ್ಬಿಟ್ಟಿದೆ. ಅಬ್ಸಲ್ಯೂಟ್ಲಿ ಸರ್. ಯಾವುದನ್ನು ಇವತ್ತು ಆಡ್ಕೊಳ್ಳಂಗೆ, ಸೀರಿಯಸ್ ತಗೊಳಂಗೆ ಇಲ್ಲ ಜೀವನ. ನೋ ವೇ ಸರ್, ನೋ ವೇ. ಅದು ಸಿಟಿಯಲ್ಲಿ ಆಗಿರ್ಬೋದು, ಹಳ್ಳಿ. ಈಗ ನಾಗರಿಕತೆ ಬೆಳೆದ ದೇಶಗಳು, ಮುಂದುವರೆದ ದೇಶಗಳಲ್ಲಿ ಯಾಕೆ ಏನು ಕ್ವಶನ್ ಮಾಡಲ್ಲ ಅಂದ್ರೆ ಅವರಷ್ಟು ವಾಸ್ತವವಾದಿಗಳಾಗಿದ್ದಾರೆ. ವಾಸ್ತವದಲ್ಲಿ ಬದುಕ್ತಾ ಇದ್ದಾರೆ ಅಷ್ಟೇ, ರಿಯಾಲಿಟಿಯಲ್ಲಿ ಬದುಕ್ತಾ ಇದ್ದಾರೆ. ಆಯ್ತಪ್ಪ ಹೋಯ್ತು. ಬಹಳಷ್ಟು ಕಥೆಗಳನ್ನ ಆ ಥರ ಅಮೇರಿಕಾದಲ್ಲಿ ಹೇಳ್ತಾರೆ. ವಿ ಹ್ಯಾವ್ ಟು ಮೂವ್ ಆನ್. ಯಾವುದೋ ಒಂದು ಕಂಪ್ನಿ ಆಫೀಸ್ನಲ್ಲಿ ಬಾಸ್ ಹೋಗಿ ತಮ್ಮ ಎಂಪ್ಲಾಯಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಗಂಡ ಹೆಂಡತಿ ಮದುವೆ ಆಗಿದ್ದು ಡೇಟನ್ನು ನೋಡಿ ನಮ್ಮ ಬಾಸ್ಗೆ ಖುಷಿ ಪಡಿಸ್ಬೇಕಂತ ಹೇಳಿ ಹೋಗಿ, ಸರ್ ಇವತ್ತು ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾರೆ. ಆ್ಯನಿವರ್ಸರಿ ಅಂತ ಹೇಳ್ತಾರೆ. ಆದರೆ ಅವಾಗ ಆ ಬಾಸ್ ಹೇಳ್ತಾನೆ, ಇಲ್ಲ ನೀವು ನೋಡಿದ್ದು ಹಳೆ ಫೋಟೋ, ನೌ ಐ ಡೈವರ್ಸ್ಡ್ ಹರ್, ನೌ ಐ ಆಮ್ ಇನ್ ರಿಲೇಷನ್ಶಿಪ್ ವಿತ್ ಸಂಬಡಿ ಎಲ್ಸ್, ಸೊ ಯು ಆರ್ ವಿಶಿಂಗ್ ಮೀ ಫಾರ್ ಮೈ ಪ್ರೀವಿಯಸ್ ಲೈಫ್ ಅಂತ ಅಮೇರಿಕಾದಲ್ಲಿ ಆ ಬಾಸ್ ತಮ್ಮ ಎಂಪ್ಲಾಯೀಸ್ಗೆ ಹೇಳಿದ್ರಂತೆ. ನೋ ಪ್ರಾಬ್ಲಮ್, ಮದುವೆ ಆಗಿದ್ದೆ ಬಿಟ್ಟೆ, ಈಗ ಬೇರೆಯವಳ ಮದುವೆ ಆಗಿದ್ದೀನಿ, ಈಗ ಅಗೇನ್ ಮೈ ಮ್ಯಾರೇಜ್ ಡೇಟ್ ಹ್ಯಾಸ್ ಚೇಂಜ್. ನೀವು ನನಗೆ ಸಂಬಂಧ ಇಲ್ಲದು ಸರಿಯಾಗಿ ತಿಳ್ಕೊಳ್ಳಾರ್ದ ಬಂದು ಯಾಕೆ ವಿಶ್ ಮಾಡಿದಿ ಅಂತ ಜಗಳ ಮಾತೇ ತಗೊಳ್ಳಿಲ್ಲ. ದಟ್ಸ್ ರಿಯಾಲಿಟಿ. ಅಪಾರ್ಥ ಮಾಡ್ಕೊಂಡಿದ್ದೀರಾ ನೀವು. ದ್ಯಾಟ್ ಈಸ್, ನೀವೇನೋ ಇದೆ, ಲೈಫೇ ಹಂಗಿದೆ. ಮೈ ಚಿಲ್ಡ್ರನ್ ಆ್ಯಂಡ್ ಯುವರ್ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಟುಗೆದರ್ ಅನ್ನೋ ಮಾತು US ತುಂಬ ಪಾಪ್ಯುಲರ್ ಇದೆ ಅಂತ. ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಒಟ್ಟಿಗೆ ಆಡ್ತಾರೆ. ಅವನು ಈ ಹಿಂದಿನ ಗಂಡನ ಜೊತೆ ಬದುಕಿದಾಗ ಹುಟ್ಟಿದ ಮಕ್ಕಳು, ಈಗ ನಾವಿಬ್ಬರು ಮದುವೆ ಆದಮೇಲೆ ಹುಟ್ಟಿದ ಮಕ್ಕಳು, ಅವರ್ ಚಿಲ್ಡ್ರನ್ ಆ್ಯಂಡ್ ಯುವರ್ ಚಿಲ್ಡ್ರನ್ ಆರ್ ಪ್ಲೇಯಿಂಗ್. ಅದನ್ನು ಭಾಳ ಅನ್ಸಿವಿಲೈಸ್ಡ್, ಅವರ ಅನಾಗರಿಕರು, ಅವರ ಸಂಸ್ಕೃತಿ ಸರಿ ಇಲ್ಲ. ಯಾರು ನೀವು ಹೇಳೋಕ್ಕೆ ಅಲ್ವಾ? ವಾಟ್ ರೈಟ್ ವಿ ಹ್ಯಾವ್ ಗಾಟ್ ಟು ಕಮೆಂಟ್ ಆನ್ ಸಮ್ವನ್ಸ್ ಕಲ್ಚರ್? ನಮಗೆ ಬದುಕಕ್ಕೆ ಎಷ್ಟು ಅಧಿಕಾರ ಇದೆಯೋ ಅವ್ರಿಗೂ ಅಷ್ಟೇ ಅಧಿಕಾರ. ಅಷ್ಟೇ, ಅವ್ರು ತಮಗೆ ಸರಿ ಕಂಡಂಗೆ ಅವ್ರ ದೇಶಕ್ಕೆ ಏನು ಸೆಟ್ ಆಗಿದೆ, ಅವ್ರಿಗೆ ಯಾವತ್ತು ಸಾಧ್ಯ ಆಗಿದೆ, ಹಾಗೆ ಬದುಕ್ತಾ ಹೋಗ್ತಾ ಇದ್ದಾರೆ. ಮತ್ತು ಮನುಷ್ಯನಿಗಿರೋ ಗ್ರೇಟೆಸ್ಟ್ ಪವರ್ ಅಂದರೆ ಸರ್, ಆತ ಜಗತ್ತಿನ ಅತಿ ಉಷ್ಣವಾದ ಪ್ರದೇಶ ಆಗಲಿ, ಅತಿ ಶೀತವಾದ ಪ್ರದೇಶ ಆಗಲಿ, ಟ್ರಾಪಿಕಲ್ ಆಗಲಿ, ಇಕ್ವೇಟರ್ ಆಗಲಿ, ಎಲ್ಲೇ ಆಗಲಿ, ಆತ ಎಲ್ಲಿಗೆ ಬೇಕಾದ್ರೂ ಅಲ್ಲಿ ಅಳವಡಿಸ್ಕೋಬೋದು. ಆತನಿಗಿರೋಂಥ ಮೈಂಡ್ ಪವರ್. ಇದೆಲ್ಲದ್ರ ಮಧ್ಯೆ ಅದೇ ಮೈಂಡಿಗೆ ಅಷ್ಟು ಪವರ್ಫುಲ್ ಇರೋ ಮೈಂಡನ್ನು ಚಿಕ್ಕ ಕ್ಷುಲ್ಲಕ ಕಾರಣಕ್ಕೆ ತುತ್ತಾಗೋದು, ಸೂಸೈಡ್ ಮಾಡ್ಕೊಳ್ಳೋದು, ಅಥವಾ ಯಾರ ಬಗ್ಗೆನೋ ಕೆಡ್ದಾಗ ಮಾತಾಡೋದು, ಅಥವಾ ಇನ್ಯಾರಿಗೂ ಕೆಟ್ಟದ್ದು ಬಯಸೋದು, ಶಾಪ ಹಾಕೋದು, ಅಥವಾ ಬೇಡದಿರೋ ವಿಚಾರಗಳನ್ನು ಮಾಡ್ಕೋಬೋದು, ವಿಚ್ ಇಸ್ ನಾಟ್ ಹಿಸ್ ಕಪ್ ಆಫ್ ಟೀ. ಆತ ಅವನಿಗಿರೋಂಥ ಅದ್ಭುತವಾದ ಲೈಫಲ್ಲಿ ಆತ ಏನು ಮಾಡಬಾರ್ದು ಅದೆಲ್ಲವನ್ನು ಮಾಡೋದಕ್ಕೆ ಸಮಯ ವ್ಯರ್ಥ ಮಾಡ್ತಿದ್ದಾನೆ. ಇವತ್ತಿನ ಕಾಲಘಟ್ಟದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ ಸರ್. ಇವಾಗ ನಿಮ್ಗೆ ಗೊತ್ತಿರಬೇಕು, ಇನ್ಫ್ಯಾಕ್ಟ್ ನಾವು ಏನು ಇಂಟರ್ವ್ಯೂ ಮಾಡ್ತಾ ಇದೀವಿ, ಕಮೆಂಟ್ ಸೆಕ್ಷನಲ್ಲಿ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಸ್ವಾತಂತ್ರ್ಯ ಇದೆಯಲ್ಲ, ಫ್ರೀಡಮ್ ಆಫ್ ಸ್ಪೀಚ್ ಅಥವಾ ಫ್ರೀಡಮ್ ಆಫ್ ಟೆಕ್ಸ್ಟಿಂಗ್ ಇಸ್ ಜಗತ್ತಿನಾದ್ಯಂತ ಮಾಡ್ತಾರೆ ಸರ್. ಬಟ್ ಅದು ಎಷ್ಟು ವಲ್ನರೇಬಲ್ ಆಗಿದೆ, ಎಷ್ಟು ಪರ್ಸನಲ್ ಆಗಿದೆ, ಅಷ್ಟು ಅವಶ್ಯಕತೆ ಇದೆಯಾ? ಆ ಥರ ರಿಯಾಕ್ಟ್ ಮಾಡೋದು ಏನನ್ನು ಹೇಳ್ತದಂದರೆ ಅದು ನನ್ನ ಮನಸ್ಥಿತಿಯನ್ನು ಹೇಳ್ತದೆ.
ಕರೆಕ್ಟ್. ನೀವು ಅದನ್ನ ಯಾಕೆ ಫೀಲ್ ಮಾಡ್ಕೋಬೇಕು? ವಿಕಿ ಯು ಆರ್ ಎ ಯೂಸ್ಲೆಸ್ ಫೆಲೋ ಅಂತ ಯಾರು ಅಂದರೆ ಅದು ಅವನ ಮನಸ್ಥಿತಿ ಅಷ್ಟೇ. ದಟ್ಸ್ ನಾಟ್ ಯುವರ್. ಸರ್ ಅಂದರೆ ನೀವು ಲಿಟ್ರಲಿ ಹೇಳ್ತಿರೋದು ಐ ಹ್ಯಾವ್ ಆಲ್ರೆಡಿ ಓನ್ ಇಶ್ಯೂಸ್, ನಾನು ಅವ್ನ ಜೀವಲ್ಲಿ ಇದ್ದೀನಿ ನನಗೆ ಗೊತ್ತು, ಅವ್ನು ಗುಡ್ ಫಾರ್ ನಥಿಂಗ್, ಫಿಟ್ ಫಾರ್ ನಥಿಂಗ್. ಆತನಿಗೆ ಬಹುಶಃ ಬದುಕಲ್ಲಿ ಮಾಡಕ್ ಬೇರೆ ಕೆಲಸ ಇಲ್ಲದೆ ಇರ್ಬೋದು, ಆಮೇಲೆ ಅದಕ್ಕೆ ರಾಂಗ್ ಕಮೆಂಟ್ಸು, ಫೌಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ದೆ. ಯಾಕೆಂದರೆ ಎವ್ರಿ ಒನ್ ವಾಂಟ್ಸ್ ಟು ನೋ ಮೈ ಪರ್ಸನಲ್ ಲೈಫ್. ವೈ ಆರ್ ದೇ ಕ್ಯೂರಿಯಸ್ ಸರ್? ಅಂದರೆ ಅದು ಮನುಷ್ಯನ ಮಿತಿ. ನಿಮ್ಮ ಸೋಷಿಯಲ್ ಮುಖ ಏನಿದೆ, ನಿಮ್ಮ ಪಬ್ಲಿಕ್ ಲೈಫ್ ಏನಿದೆ, ನಂಗೆ ಅದು ಇಂಪಾರ್ಟೆಂಟ್ ಅಲ್ಲ. ಈ ಬೇರೆ ಬೇರೆ ನಮ್ಮ ರಿಯಾಲಿಟಿ ಶೋಗಳಿದಾವಲ್ಲ, ಅವುಗಳೆಲ್ಲ ಯಾವ ಆಧಾರದ ಮೇಲೆ ಹುಟ್ಕೊಂಡಿದ್ದು ಅಂತಂದರೆ, ಹಾಗೆ ವೈಯಕ್ತಿಕ ಬದುಕಿನ ಬಗ್ಗೆ ಇರುವಂಥ ಕುತೂಹಲದ ಆಧಾರದ ಮೇಲೆ ಅವೆಲ್ಲ ರಿಯಾಲಿಟಿ ಶೋಗಳು ಮನುಷ್ಯನ ದೌರ್ಬಲ್ಯವನ್ನು ಎನ್ಕ್ಯಾಶ್ ಮಾಡೋಕೆ ಹುಟ್ಕೊಂಡು. ನಾನು ಯಾವುದು ಐ ಆಮ್ ನಾಟ್ ಮೆನ್ಷನಿಂಗ್ ಎನಿ ಶೋ. ಇಫ್ ಎನಿ ರಿಯಾಲಿಟಿ ಶೋ ಗೋಸ್, ಅದು ನನ್ನ ಮಿತಿ. ನಮ್ಮ ದೇಶದಷ್ಟೇ ಅಲ್ಲ, ಜಗತ್ತಿನ ಅದು ಶುರುವಾಗಿದ್ದೇ ರೋಮ್ನಲ್ಲಿ 1000 ವರ್ಷಗಳ ಹಿಂದೆ. ಸರ್, ಖೈದಿಗಳನ್ನು ಅರೆಸ್ಟ್ ಮಾಡ್ಕೊಂಡು ಬಂದಾಗ ದೊಡ್ಡ ಇಟಲಿಯಲ್ಲಿ ಒಂದು ದೊಡ್ಡ 60,000 ಜನ ಹಿಡಿಯುವಂಥ ಒಂದು ಪ್ಲೇಗ್ರೌಂಡ್ ಇತ್ತು. ಅಲ್ಲೆಲ್ಲ ನೀರು ಬಿಡ್ತಾ ಇದ್ರು. ಬಿಟ್ಟು ಅಲ್ಲಿ ನೀವು ಗೆದ್ದುಕೊಂಡು ಬಂದ ವೈರಿಗಳನ್ನು, ನಿಮ್ಮ ದೇಶದ ಕ್ರೂರ ಪ್ರಾಣಿಗಳನ್ನು ಎರಡು ಒಟ್ಟಿಗೆ ಬಿಡ್ತಿದ್ವಿ. ಆ ಕ್ರೂರ ಪ್ರಾಣಿಗಳು ನೀವು ಹಿಡಿದು ಬಂದ ಕೈದಿಯನ್ನು ತಿನ್ನೋದನ್ನು ನೋಡಿದಾಗ ನಿಮ್ಮ ಪ್ರಜೆಗಳು ಸುತ್ತಲೂ ಕುಂತವರು ಎಂಜಾಯ್ ಮಾಡ್ತಾ ಇದ್ರು. ವಿಕೃತಿ. ಈ ವಿಕೃತಿಯನ್ನು ನಮ್ಮನ್ನು ಆಳುವಂಥ ಜನ, ಅದನ್ನು ನಿಮಗೆ ನಾ ಎಂಟರ್ಟೈನ್ ಮಾಡಿಸ್ತಾ ಇದ್ದೀನಿ. 2 ಮೆಸೇಜ್ ಇದೆ ಅಲ್ಲಿ. ಒಂದು, ನೀವು ನನ್ನನ್ನು ಎದುರು ಹಾಕ್ಕೊಂಡ್ರೆ ಈಗ ಪ್ರಾಣಿಗಳಿಗೆ ಬಿಟ್ಟು ಸಾಯಿ ಹೊಡಿತೀನಿ ಅನ್ನೋದು ಒಂದು. ಎರಡನೇದು, ಈ ರೀತಿ ವೈರಿಗಳಿಗೆ ಟ್ರೀಟ್ ಮಾಡೋದ್ರಿಂದ ನಿನಗೆ ನಾ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀನಿ ಅನ್ನೋದು. ಸೊ ವಿಕೃತಿ ಹಾಗೆ ನಮ್ಮ ನಾಗರಿಕತೆ ಜೊತೆಗೆ ಹುಟ್ಕೊಂಡು ಬಂದಿದೆ. ವಾಯರಿಸ್ಟಿಕ್ ಸರ್ ಅದು. ಅದು ನಮ್ಮ ಎರಡು ಇದೆ ಅಲ್ಲ. ಕತ್ತಲೆ ಬೆಳಕಿರೋ ಹಾಗೆ ನನ್ನ ಹತ್ರ ನೆಗೆಟಿವ್ ಗುಣ ಇದೆ, ಪಾಸಿಟಿವ್ ಗುಣ ಇದೆ ಅಲ್ಲ. ಯಾವಾಗ ನಿಮ್ಮ ನೆಗೆಟಿವ್ ಗುಣವನ್ನು ಪಾಸಿಟಿವ್ ಗುಣವನ್ನು ನೆಗೆಟಿವ್ ಗುಣ ಡಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಪ್ಪರ್ ಎಂಡ್ ಆಗುತ್ತೆ, ನೀವು ಕ್ರಿಮಿನಲ್ ಆಗ್ತೀರಿ ಆಟೋಮೆಟಿಕ್ ಸರ್. ಸೊ ನಮ್ಮ ಸಕಾರಾತ್ಮಕ, ಯು ಆರ್ ನಾಟ್ ಬ್ಯಾಲೆನ್ಸಿಂಗ್, ಯಾವತ್ತೂ ಜಾಸ್ತಿ ಇರಬೇಕು ಅಲ್ಲ. ನೀವು ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ಬ್ಯಾಲೆನ್ಸ್ ಮಾಡೋದು ತಪ್ಪಿದಾಗ ನೀವು ಆ ಥರ ಆಲೋಚನೆ ಮಾಡ್ತೀರಿ. ಯಾರು ರಸ್ತೆಯಲ್ಲಿ ಹೊಡೆದಾಡ್ತಿರ್ತಾರೆ, ನಿಮ್ಗೆ ಏನೂ ಗೊತ್ತಿಲ್ಲ, ಸಿಂಪ್ಲಿ ಯು ಆರ್ ಎಂಜಾಯಿಂಗ್. ಯಾರು ಬಿಡಿಸ್ಬೇಕು ಜಗಳ ಅನ್ನೋದ್ರ ಬಗ್ಗೆ ಇಲ್ಲ, ಅವ್ರು ಹೊಡೆದಾಡ್ಲಿ ಅನ್ನೋದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆ. ಇವನು ಅವನ್ ಯಾವಾಗ ಅಟ್ಯಾಕ್ ಮಾಡ್ತಾನೆ, ಅವ್ನು ಯಾವಾಗ ಇವನು ಹೊಡಿತಾನೆ, ಯಾವಾಗ ಬ್ಲಡ್ ಶೆಡ್ ಆಗುತ್ತೆ. ಸೊ ಆ ವಿಕಾರ ಇದೆಯಲ್ಲ, ಮನೋವಿಕಾರ, ಆ ಮನೋವಿಕಾರಕ್ಕೆ ಮನುಷ್ಯ ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾನೆ. ಸರ್, ಇದು ಸಾವಿರಾರು ವರ್ಷಗಳ ಇತಿಹಾಸ. ಇದು ಎಲ್ಲದ ಮನುಷ್ಯನ ಹುಟ್ಟಿನಿಂದ ಹಿಡಿದು ಮಹಾಭಾರತ ರಾಮಾಯಣದ ಸೀರೆ, ದ್ರೌಪದಿ ಸೀರೆಯನ್ನು ಸೆಳೆಯೋದು ಕೂಡ ಅವನ ಮನೋವಿಕೃತಿ ಅಲ್ವಾ ಸರ್? ಇಟ್ಸ್ ಎ ಸಿಂಬೋಲಿಕ್. ಅಲ್ಲೇನು ದ್ರೌಪದಿ ಸೀರೆ ಸೆಳೆದ್ರೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಇಟ್ಸ್ ಎ ಸ್ಟೋರಿ. ಆ ಸ್ಟೋರಿಗಳನ್ನು ಒಬ್ಬ ಕಥೆಗಾರ ಯಾಕೆ ಬರಿತಾನಂತಂದ್ರೆ, ನಿನ್ನ ಮನಸ್ಸಿನಲ್ಲಿ ಹೀರೋ ಇದ್ದಾನೆ, ವಿಲನ್ ಇದ್ದಾನೆ. ವೆರಿ ಸಿಂಪಲ್. ಎಲ್ಲ ಒಳಗೆ ಇರೋದು. ಮಹಾಕಾವ್ಯಗಳಲ್ಲಿ ಹೀರೋ ವಿಲನ್ ಇಬ್ಬರನ್ನು ಯಾಕೆ ಸೃಷ್ಟಿ ಮಾಡಿದ್ರು ಅಂದ್ರೆ, ನಿನ್ನ ಮನಸ್ಸಿನಲ್ಲಿ ಅದೇ. ನಿನ್ನ ಮನಸ್ಸಿನಲ್ಲಿ ಪಾಂಡವರು ಇದ್ದಾರೆ, ಕೌರವರು ಇದ್ದಾರೆ. ಫೈಟ್ ಬಿಟ್ವೀನ್ ದೆಮ್. ದ್ರೌಪದಿ ವಸ್ತ್ರಾಭರಣ ಒಂದು. ಕೌರವರು ಸಂಖ್ಯೆಯಲ್ಲಿ ಜಾಸ್ತಿ ಇದ್ದಾರೆ ಸರ್. ಯಾಕಂದ್ರೆ ನೆಗೆಟಿವ್ ಗುಣಗಳು ಜಾಸ್ತಿ ಇರ್ತವೆ, ಪಾಸಿಟಿವ್ ಗುಣಗಳು ಕಡಿಮೆ ಇರ್ತವೆ. ಯು ಟ್ರೈ ಟು ಓವರ್ ರೈಡ್ ಇಟ್ ಅಷ್ಟೇ. ಸೂಪರ್. ಅಂದರೆ ವೈ ಯು ರೀಡ್ ಎಪಿಕ್ಸ್, ವೈ ಯು ರೀಡ್ ಸ್ಟೋರೀಸ್, ವೈ ಯು ಸಿ ಡ್ರಾಮಾಸ್. ಸಿನಿಮಾಗಳನ್ನ ಯಾಕೆ ನೋಡ್ತೀರಿ? ಸಿನಿಮಾನ ಯಾಕೆ ಪ್ರೊಡ್ಯೂಸ್ ಮಾಡ್ತೀರಿ? ನೀವು ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಅಂತ ಮಾಡ್ತೀರಿ, ಅದು ಪಾತ್ರ ಅಂತ ಹೇಳ್ತೀರಿ, ಕ್ಯಾರೆಕ್ಟರ್ ಅಂತ ಹೇಳ್ತೀರಿ. ಹೌದು ಸರ್, ಹೌದು. ಅದು ನೀವಲ್ಲ, ನಾವು ಅಲ್ಲದೇ ಇರೋ ಪಾತ್ರ ಅದು. ಹಾಗೆ ಎಷ್ಟೋ ನಾವು ಅಲ್ಲದೇ ಇರುವಂಥ ಪಾತ್ರಗಳನ್ನು ನಾವು ಮಾಡೋಕೆ ಹೋಗಿ ಎಡವಟ್ ಮಾಡ್ಕೊಳ್ತೀವಿ. ಜೀವನದಲ್ಲಿ ನಾನೇನಿದ್ದೀನಿ ಅದಿದ್ರೆ ಏನು ಪ್ರಶ್ನೆ ಇಲ್ಲ. ಬಹಳ ಚೆನ್ನಾಗಿ ನೀವು ಡಿಸೈಡ್ ಮಾಡ್ರಿ. ನಾವು ಅಲ್ದಿರೋ ಪಾತ್ರ ಹೋದಾಗ್ಲೇ ತಪ್ಪುಗಳು. ಪಾಂಡವ್ರು ಚೆನ್ನಾಗಿ ಅನ್ಸಿದ್ರೆ ಅವ್ರಂಗೆ ಬದುಕ್ರಿ. ಸೂಪರ್. ಆದರ್ಶಗಳನ್ನ ತಗೊಳ್ಳಿ. ಅಂದ್ರೆ ಅದಕ್ಕೆ ಹೇಳಿದಾರೆ ನಿಮ್ಗೆ. ಇಲ್ಲ ನಾನು ಸ್ವಲ್ಪ ಕೌರವನಾಗಿ ಸೀರೆ ಸೆಳೆದು ನೋಡ್ತೀನಿ ಅಂದ್ರೆ ಅನುಭವಿಸ್ರಿ. ಎರಡಿದೆ ಅಲ್ಲಿ. ವೆರಿ ಸಿಂಪಲ್. ಒಂದು ಪೊಯಿಟಿಕ್ ಜಸ್ಟಿಸ್, ಅದನ್ನೇ ಕವಿಗಳು ಪೊಯಿಟಿಕ್ ಜಸ್ಟಿಸ್ ಅಂತ ಹೇಳ್ತಾರೆ. ಅದನ್ನ ಪ್ರಕೃತಿ, ನೇಚರ್ ಜಸ್ಟಿಸ್ ಅಂತಲೂ ಹೇಳ್ತಾರೆ. ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ ನೇಚರ್. ಕೊನೆಗೇನು ಕತೆ ಏನು ಹೇಳ್ತದೆ? ದುಷ್ಟನಿಗೆ ಶಿಕ್ಷೆ ಆಗ್ತದೆ, ಒಳ್ಳೆಯವನಿಗೆ ಸಕ್ಸಸ್ ಆಗುತ್ತೆ. ಇನ್ ಬಿಟ್ವೀನ್ ಒಳ್ಳೆಯವನು ಭಾಳ ನರಳ್ತಾನೆ. ಇದೆಲ್ಲ ಏನು ಅಂದರೆ, ನೀನು ಆ ರೀತಿ ಮಾಡಬೇಡ ಅಂತ ಹೇಳಲಿಕ್ಕೆ. ಸರ್, ಇದೊಂದು ಮಾತಿದೆ ಸರ್, ಗೊತ್ತಿಲ್ಲ ವೆದರ್ ಯು ಫಾಲೋ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರನ್ನ. ಅವರು ಭಾಳ ವರ್ಷಗಳ ಹಿಂದೆ ಒಂದು ಮಾತು ಹೇಳಿದ್ದಾರೆ ಸರ್, ತುಂಬ ಒಳ್ಳೆಯವನಾದ್ರು ಇರಬಾರ್ದು ಈ ಪ್ರಪಂಚದಲ್ಲಿ,
ತುಂಬಾ ಒಳ್ಳೆಯವರಾದ್ರೆ ದೇ ಟೇಕ್ ಯು ಫಾರ್ ಗ್ರಾಂಟೆಡ್ ಅಂತ. ಹ್ಮ್ ಹಾಗಾದ್ರೆ ತುಂಬಾ ಒಳ್ಳೆತನನೂ ಮನುಷ್ಯನಿಗೆ ಒಳ್ಳೇದಲ್ಲ ಅಂತಾನೆ ಸರ್? ನೀವು ತುಂಬಾ ಒಳ್ಳೆಯವರು ಅನ್ನೋದು ಯಾವ ಅರ್ಥದ ಮೇಲೆ ಹೇಳ್ತೀರಿ? ಯಾರು ಹೇಳಿದಾರೆ ನಿಮ್ಗೆ? ಗೊತ್ತಿಲ್ಲ ಸರ್, ಅವರ ಅಳತೆಗೋಲು ಹೇಗಿತ್ತು ಅಂತ. ಅವ್ರು ಯಾವ ಅರ್ಥದಲ್ಲಾದ್ರೂ ಹೇಳಿ. ಹಾ ನಾನು ಅದನ್ನ ಯಾವ ರೀತಿ ತಗೊಳ್ತೀನಿ, ಯಾರದೇ ಸ್ಟೇಟ್ಮೆಂಟ್ ಇರಲಿ, ಹಾ ಸರ್, ಯಾವುದೇ ಒಬ್ಬ ಸೆಲೆಬ್ರಿಟಿ ಯಾವುದೋ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಾಗ ತುಂಬಾ ಒಳ್ಳೆಯವರು ಯಾಕೆ ಆ ಮಾತು ಬಂತು ಅಂದ್ರೆ, ಈಗ ನನ್ನ ಮಾತಿಗೆ ತುಂಬಾ ಬೆಲೆ ಇದೆ, ನನ್ನ ಒಂದು ರಾಯಲ್ಟಿ ಕೊಟ್ಟು ಮಾತಾಡ್ಲಿಕ್ಕೆ ಕರೆಸ್ತಾರೆ. 10,000 ಕೊಡ್ತಾರೋ, 20,000 ಕೊಡ್ತಾರೋ, 10,000 20,000 ಇದ್ದದ್ದು 10 ಲಕ್ಷ ಆಗುತ್ತೆ. ನೋಡಿ ಅವನ ಆ್ಯಕ್ಟ್ರು ಮೊದಲು ಒಂದು ದಿವಸಕ್ಕೆ 50,000ಕ್ಕೆ ಆ್ಯಕ್ಟ್ ಮಾಡ್ತಾ ಇದ್ದ, ಇವತ್ತು ಒಂದು ದಿವಸಕ್ಕೆ 10 ಲಕ್ಷ ತಗೊಳ್ತಾನೆ. ಹಿ ಹ್ಯಾಸ್ ಓವರ್ ರೇಟೆಡ್ ಇಸ್ ವ್ಯಾಲ್ಯೂ. ಹೌದು ಸರ್. ಅಲ್ಲಿ ನಿಮ್ಮ ಒಳ್ಳೆತನ ಕೆಟ್ಟತನದ ಪ್ರಶ್ನೆ ಬರುತ್ತೆ. ಮತ್ತು ಯಾಕೆ ನಿಮ್ಮದು ವ್ಯಾಲ್ಯೂ ಚೇಂಜ್ ಆಯಿತು? ದ ವೇ ಯು ಹ್ಯಾವ್ ಅಚೀವ್ಡ್ ಇನ್ ಯುವರ್ ಲೈಫ್. ಆ ಕಾಂಟೆಕ್ಸ್ನಲ್ಲಿ ನೋಡೋಕೆ ಹೋದಾಗ ಇಲ್ಲಪ್ಪ ನೀ ಎಷ್ಟರ ಕೊಡು ನಾನು ಬರ್ತೀನಿ ಅನ್ನೋದಲ್ಲ. ಯು ಹ್ಯಾವ್ ಟು ಇನ್ಕ್ರೀಸ್ ಯುವರ್ ವ್ಯಾಲ್ಯೂ. ಹೌ ಡು ಯು ಇನ್ಕ್ರೀಸ್ ಯುವರ್ ವ್ಯಾಲ್ಯೂ ಸರ್? That should be decided by your ability, demand and supply. How do you create your demand, sir? Personality wise, by your achievement. ನನಗಿಂತಲೂ ನೀವು ಸುಪೀರಿಯರ್ ಅನಿಸ್ಬೇಕಲ್ಲ. ಈ ಇಲ್ಯೂಷನ್ನಲ್ಲಿ ನಾವು ಬದುಕ್ತೀವಿ. ನಾವು ಇಂಡಿಯನ್ ಫಿಲ್ಮ್ಸ್ ನೋಡ್ತೀವಿ. ಹೌದು. ಆರ್ ದೇ ನ್ಯಾಚುರಲ್ ಆರ್ ಅನ್ಯಾಚುರಲ್ ಅಂದರೆ ದೇ ಆರ್ ನಾಟ್. ಸಮ್ಟೈಮ್ಸ್ ಕಲ್ಚರಲಿ ಬಂದಾಗ ದೇ ಆರ್ ನ್ಯಾಚುರಲ್. ಇಲ್ಲ, ಈಗ ಹೀರೋ 4th floor ಬಿಲ್ಡಿಂಗ್ಲಿಂದ ಹಾರಿ ಹಾರ್ಸ್ ಮೇಲೆ ಕೂತ್ಕೊಂಡು ಓಡ್ ಹೋಗ್ತಾನೆ. ಯು ಎಂಜಾಯ್ ಇಟ್. ನೀವು ಕೊಡೋಕ್ಕಾಗತ್ತಾ? ಕ್ಯಾನ್ ಯು ಜಂಪ್ ಲೈಕ್ ದಟ್? ಹೈಲಿ ಇಂಪಾಸಿಬಲ್. ಮತ್ತೆ ಯಾಕೆ ಎಂಜಾಯ್ ಮಾಡ್ತೀರಿ? ಇಟ್ಸ್ ಅ ಫಿಕ್ಷನ್ ಅಲ್ಲ. ಫಿಕ್ಷನ್ ಅಲ್ಲ. ಫಿಕ್ಷಸ್ ಒಳನಲ್ಲಿ ಬದುಕೋ ಮುಂದೆ ಆ ಫಿಕ್ಷಸ್ ಖುಷಿ ಇದೆಯಲ್ಲ, ಥ್ರಿಲ್ ಇದೆಯಲ್ಲ, ಯಾವುದನ್ನ ನನ್ನ ಕೈಲೇ ಮಾಡೋಕ್ಕಾಗ್ತಾ ಇಲ್ಲ ಅದನ್ನ ಹೀರೋ ಮಾಡ್ತಾ ಇದ್ದಾನೆ. ಅದಕ್ಕೆ ಅವ್ನಿಗೆ ಹೀರೋ ಅಂತ ಕರಿತೀನಿ. ಅದು ಥ್ರಿಲ್ ಕೊಡ್ತೀನಿ. ಅದಕ್ಕೆ ಅವನನ್ನ ಹೀರೋ ಅಂತ ಪ್ರೊಜೆಕ್ಟ್ ಮಾಡ್ತೀನಿ ನಾನು. ಅಂಡ್ ಇಂಡಿಯಾ ಇಸ್ ಅ ಕಂಟ್ರಿ ವೇರ್ ಹೀರೋ ಇಸ್ ಸೆಲೆಬ್ರೇಟೆಡ್. ಆರಾಧನೆ ನಮ್ಮ ಹುಟ್ಟುಗುಣ. ವಿಲನ್ ಹೊಡೆಸ್ಕೋಬೇಕು. ವಿಲನ್ 6 ಅಡಿ ಇರ್ತಾನೆ, ಹೀರೋ 5.6 ಇರ್ತಾನೆ. ಆದರೂ ಅವನು ಹಾರಾರಿ ಆ ವಿಲನ್ಗೆ ಹೊಡಿತಾನೆ. ಬಟ್ ಅವನಿಗೆ ರಿಯಲಿ ಹೊಡೆಯೋಕೆ ಶುರು ಮಾಡಿಸ್ರಿ, ಇವನು ಜಡ್ಜ್ ಹಾಕ್ತಾನೆ ರಿಯಾಲಿಟಿಯಲ್ಲಿ. ಬಟ್ ನಮ್ಗದು ಬೇಕಾಗಿಲ್ಲ. ಆ ಹೀರೋ ವರ್ಷಪ್ ಇದೆಯಲ್ಲ, ಆ ವರ್ಷಿಪ್ ಕೂಡ ದಟ್ಸ್ ಯುವರ್ ಲಿಮಿಟೇಷನ್. ಕರೆಕ್ಟ್. ಅದನ್ನು ನಾನು ಎನ್ಕ್ಯಾಶ್ ಮಾಡ್ಕೊಳ್ತೀನಿ. ನಾನು ಜಾಣ, ನೀವು ಕುಂತವ್ರು ದಡ್ಡ ಅಂತ ತಿಳ್ಕೊಂಡ್ರೆ ನಾನು ಎನ್ಕ್ಯಾಶ್ ಮಾಡ್ಕೊಳ್ತೀನಿ. ನೀವು ಜಾಣ ಅಂತ ನಿಮ್ಗೆ ಗೊತ್ತಾದರೆ ನೀವು ನಾನು ಹೇಳಿದ್ದಕ್ಕೆಲ್ಲ ಗುಣ ಹಾಕಲ್ಲ. ನಾನು ನಿಮಗೆ ಹೇಳ್ತಿರ್ತೀನಿ ಸರ್, ಯಾವಾಗಲೂ ಒಂದು ಚಿಕ್ಕ ಬೇಬಿಯಿಂದ ಬಿಗ್ ಶಾಟ್ ತನಕ ಅಥವಾ ಭಿಕ್ಷಕನ ತನಕ ವಿಷಯಗಳಿದೆ, ವಿಚಾರಗಳಿದೆ. ತಿಳ್ಕೊಳ್ಳೋ ತಾಳ್ಮೆ ಇರಬೇಕು, ತಿಳ್ಕೊಳ್ಳೋ ಕುತೂಹಲ ಇರಬೇಕು. ಯಾವಾಗ ಕುತೂಹಲ ಕಳ್ಕೊತೀವಿ ಸರ್, ಲೈಫ್ ವಿಲ್ ಅಂದರೆ ನಿಂತು ನೀರಾಗ್ಬಿಡುತ್ತೆ. ನನ್ನ ಕಾರ್ಯಕ್ರಮ ಯಾವಾಗ ಚಲನಶೀಲತೆ ನಿಂತ ನೀರು ಕೊಳೆಯುತ್ತದೆ, ಹರಿಯೋ ನೀರು ಹೊಳೆಯುತ್ತದೆ ಅಂತ ಒಂದು ಮಾತಿದೆ ಸರ್. ಸೊ ಯಾವಾಗಲೂ ಹರಿತಾ ಇರಬೇಕು. ಆಯ್ತು, ಏನು ಅವಘಡ ಆಯ್ತು, ಕೆಟ್ಟದಾಯ್ತು, ಮುಗೀತು, ಇಟ್ಸ್ ಹ್ಯಾಪನ್. ಪಾಸ್ಟ್ ಅಲ್ಲೇ ಬದುಕೋದಕ್ಕಿಂತ ಪ್ರೆಸೆಂಟ್ ಟೆನ್ಸ್ ಅನುಭವಿಸ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಫ್ಯೂಚರ್ ಅಲ್ಲಿ ಯೋಚನೆ ಮಾಡಬೇಕು. ಆಗಿದ್ದಾಗಿದೆ, ಹೌದು, ಇಲ್ಲಿ ನಿಂತಿದ್ದೀವಿ, ಮುಂದೇನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ನಾವು ಜಾಸ್ತಿ ಸಮಯ ಕಳಿತೀವಿ ಸರ್. ಒಂದು ಪಾಸ್ಟ್ ಅಲ್ಲಿ ಇದಾಗ್ಬಿಡಿದೆ, ಅಲ್ಲೇ ಕಳೀತಾ ಇರ್ತೀವಿ. ಹಿಂಗಾಯ್ತು ಆಯ್ತು, ಮುಂದಕ್ಕೆ ಹೆಂಗೆ ಹೋಗ್ಬೇಕು, ಇವಾಗಿರೋ ಸಮಯ ಹೆಂಗೆ ಉಪಯೋಗ ಪಡ್ಕೋಬೇಕು. ಎಲ್ಲೋ ಒಂದ್ ಕಡೆ ನಮ್ಮ ಯುವ ಪೀಳಿಗೆಯಲ್ಲಿ ಇರೋ, ಈಗ ಎಕ್ಸಾಂಪಲ್, ಜಸ್ಟ್ ಫಾರ್ ಎಕ್ಸಾಂಪಲ್ ಸರ್, ಅವ್ನು ಲವ್ ಫೇಲಿಯರ್, ಅವ್ನು ಭಗ್ನ ಪ್ರೇಮಿ ಆಗೋದು. ಸರ್ ದೇವದಾಸ್ ಎಲ್ಲ ಹಳೆ ಫಾರ್ಮ್ಯಾಟ್ ಸರ್. ಹೌದು, ಅದು ಔಟ್ಡೇಟೆಡ್ ಈಗ. ದೇ ಫರ್ಗೆಟ್ ಅಂಡ್ ದೇ ಮೂವ್ ಆನ್. ಇನ್ಫ್ಯಾಕ್ಟ್ ಮತ್ತೆ ಬೇಜಾರುಗಳನ್ನ ನಾವು ಇದನ್ನ ಅನ್ವಯಿಸಲ್ಲ, ದುಃಖಗಳನ್ನ ನಾವು ಇದನ್ನು ಅನ್ವಯಿಸಲ್ಲ. ಸೇ ಫಾರ್ ಎಕ್ಸಾಂಪಲ್, ಇಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್, ತಾಯಿ ಕಾಲವಾಗಿರ್ತಾರೆ, ತಂದೆ ಕಾಲವಾಗಿರ್ತಾರೆ, ಮಡದಿ ಕಾಲವಾಗಿರ್ತಾರೆ, ಮಕ್ಕಳು ಅಕಾಲಿಕ ಮರಣ ಒಳಗಾಗಿರ್ತಾರೆ. ಇದೆಲ್ಲ ಮರೆಯಕ್ಕಾಗದಿರುವಂತಹ ನೋವುಗಳು, ದುಃಖಗಳು. ಇದರಿಂದ ಹೊರಗಡೆ ಬರೋಕ್ಕಾಗತ್ತೆ ಸರ್ ಮನುಷ್ಯ? ಅಂದರೆ ವಾಸ್ತವವಾದಿ ಇದ್ದರೆ ನನಗೆ ಬದುಕಿದೆ, ನಾನಿಷ್ಟು ಬದುಕಬೇಕು, ಅವನಿಗೆ ಅಷ್ಟೇ ಬದುಕಿತ್ತು. ಈಗ ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಹೌದು ಸರ್, ಹೌದಪ್ಪ, ಒಪ್ಕೊಂಡೆ. ಅದು ಅವನು ಅಷ್ಟೇ ಇದ್ದಾಗ ನಾನೇನು ಮಾಡೋಕ್ಕಾಗತ್ತೆ? ಕರೆಕ್ಟ್, ರಿಯಾಲಿಟಿ. ಬಟ್ ನನಗೆ ಆದಾಗ ಅದು ಕಷ್ಟ ಆಗುತ್ತೆ ನಿಜ. ಬಟ್ ರಿಯಾಲಿಟಿ ಏನು? ನಾನು ಸಾಯೋಕ್ಕಾಗಲ್ಲ, ಸತ್ತದ್ದು ಉದಾಹರಣೆನೂ ಇಲ್ಲ. ನಾನು ಬದುಕಿರೋವರೆಗೂ ನೆನಪು ಕಳಿಬೋದು ಅಷ್ಟೇ. ನಾನು ದುಃಖದಲ್ಲಿರ್ತೀನಿ, ದುಃಖದಲ್ಲಿರೋದು ನನ್ನ ಅನಿವಾರ್ಯತೆ. ಆ ದುಃಖದಲ್ಲಿ ಇದ್ದಾಗಲೂ ಆ ವಿರಹದ ಉತ್ಸವ ಇದೆಯಲ್ಲ, ಯು ಹ್ಯಾವ್ ಟು ಸೆಲೆಬ್ರೇಟ್ ಯುವರ್ ಪೇನ್ ಆಲ್ಸೋ. ರಿಯಲಿ ಸರ್? ಯಾ, ಯುವರ್ ಪೇನ್ ಕ್ಯಾನ್ ಬಿ ಸೆಲೆಬ್ರೇಟೆಡ್ ಆಸ್ ಎ ಲೈಕ್ ಹೌ ಸರ್? ಲೈಕ್ ಹೌ ಅಂತಂದರೆ, ನೀನೊಂದು
ಯು ಕ್ಯಾನ್ ಗಿವ್ ಸರ್ಟನ್ ಗೈಡ್ಲೈನ್ಸ್ ಟು ಟಾಲರೇಟ್. ನಾನು ದುಃಖದಲ್ಲಿದ್ದೀನಿ, ಸಮಾನ ದುಃಖದಲ್ಲಿದ್ದವರಿಗೆ ಹೇಗೆ ನಾನು ಸಾಂತ್ವನ ಮಾಡಬಲ್ಲೆ ಅನ್ನುವಂಥ ಮನಸ್ಥಿತಿ ಇದೆಯಲ್ಲ, ದ್ಯಾಟ್ ಈಸ್ ದಿ ಸೆಲೆಬ್ರೇಷನ್ ಆಫ್ ಇವನ್ ಪೇನ್ ಆಲ್ಸೋ. ಅದಕ್ಕೆ ಮನುಷ್ಯನಿಗೆ ವಿಕಿ 2 ಗುಣ ಇದೆ. ಕಾಡಿನ ಹಾಗೆ ನಿಶ್ಚಲವಾಗಿ ನಿಲ್ಲೋದು, ನದಿಯ ಹಾಗೆ ಹರಿಯೋದು. ಜಲಾಲುದ್ದೀನ್ ರೂಮಿ ಅನ್ನುವಂಥ ಒಬ್ಬ ಸೂಫಿ ಪೋಯೆಟ್ ಹೇಳ್ತಾನೆ, ಮ್ಯಾನ್ ಹ್ಯಾಸ್ ದ ಎಬಿಲಿಟಿ ಟು ಫ್ಲೋ ಲೈಕ್ ಎ ರಿವರ್ ಆ್ಯಂಡ್ ಸ್ಟ್ಯಾಂಡ್ ಲೈಕ್ ಎ ಫಾರೆಸ್ಟ್. ಕಾಡಿಗೆ ಹರಿಯೋ ಗುಣ ಇಲ್ಲ, ಚಲನಶೀಲತೆ ಇಲ್ಲ. ನದಿಗೆ ಕಾಡಿನ ಹಾಗೆ ನಿಶ್ಚಲವಾಗಿ ನಿಲ್ಲೋ ಗುಣ ಇಲ್ಲ. ಅದು ಸಮುದ್ರ ಸೇರಲೇಬೇಕು, ಅದು ಹರಿತಾನೇ ಇರುತ್ತೆ. ಸೊ ಮನುಷ್ಯ ನಿಲ್ಲಬೇಕು, ಹರಿತಾನೂ ಇರಬೇಕು. ಅದಕ್ಕೆ ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣನೆದ್ದು ಕುಳಿತಡೆ ಶಿವರಾತ್ರಿ ಅಂತ ಶರಣ ಹೇಳ್ತಾರೆ. ಏನು ಸರ್ ಅದರ ಅರ್ಥ? ಅಂದರೆ ಶರಣ ಅಂದರೆ ಇಫ್ ಯು ಆರ್ ಎ ಫಿಲಾಸಫರ್, ಇಫ್ ಯು ಆರ್ ಎ ಸ್ಕಾಲರ್, ನೀನು ಎದ್ದು ಕುಳಿತು ಧ್ಯಾನಸ್ಥ ಸ್ಥಿತಿಯಲ್ಲಿದ್ದರೆ ಅದು ಶಿವರಾತ್ರಿ. ಮಲಗಿಬಿಟ್ಟು ಅದು ನೀನು ಮಲಗಿಬಿಟ್ಟಿದೆಯಾ, ಅದು ಧ್ಯಾನ ಮಾಡ್ತಾ ಇದೆಯಾ ಅಂತ ಅರ್ಥ. ಶರಣ ನಿದ್ರೆಗೈದಡೆ ಜಪ ಕಾಣಿರೋ. ಶರಣ ಮಲಗಿದ ಅಂದರೆ ನೀನು ದಾರ್ಶನಿಕ ಮಲಗಿದ್ರೆ ನೀನು ಮಲಗಿರಲ್ಲ, ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ನೀ ಧ್ಯಾನಸ್ಥನಾಗಿದೆಯಾ. ಎದ್ದು ಕುಳಿದ್ರೆ ಶಿವರಾತ್ರಿಯಲ್ಲಿ ಇಡೀ ರಾತ್ರಿ ಎದ್ದು ಕುಳಿತು ಶಿವನ ಧ್ಯಾನ ಮಾಡಬೇಕಂತೀಯಲ್ಲ, ಅದು ಶಿವರಾತ್ರಿ. ಸಿ ಎವ್ರಿಥಿಂಗ್ ಈಸ್ ಅಗೇನ್ ಕನೆಕ್ಟೆಡ್ ಟು ದಿ ಸ್ಪಿರಿಚುವಲಿಸಮ್ ಆಫ್ ಲೈಫ್. ಕನೆಕ್ಟಿವಿಟಿ ಇದೆ. ಅದು ಕನೆಕ್ಟಿವಿಟಿ, ಫಿಲಾಸಫಿ, ಸ್ಪಿರಿಚುವಲಿಸಮ್ ಅಂದರೆ ಏನು ಅಂದರೆ ಅದನ್ನು ನಿಮ್ಮ ಡೇ ಟು ಡೇ ಲೈಫ್ನಲ್ಲಿ ಅಪ್ಲೈ ಮಾಡ್ಕೊಳ್ಳೋದು. ಯಾರು ಆ ಧ್ಯಾನಸ್ಥ ಸ್ಥಿತಿಯನ್ನು ಅಪ್ಲೈ ಮಾಡ್ಕೊಳ್ತಾರೆ ಹೆಚ್ಚು ಹೆಚ್ಚು ಸೆನ್ಸಿಟಿವ್ ಆಗ್ತಾ ಹೋಗ್ತಾರೆ. ಅದಕ್ಕೆ ನಾನು ಹ್ಯಾಪಿ ಇಂಡೆಕ್ಸ್ ವಿಷಯಕ್ಕೆ ಬಂದಾಗ ಭೂತಾನ್ ಎಕ್ಸಾಂಪಲ್ ಕೊಟ್ಟೆ. ಹಾಗೆ ಜಪಾನ್ ಕಲ್ಚರ್ ಅಂದರೆ ನಾವು ಯಾವುದೋ ಒಂದು ದೇಶವನ್ನು ಹೊಗಳ್ತೀವಿ, ನಮ್ಮದು ಇನ್ಫೀರಿಯರ್ ಇದೆ ಅಂತ ನಾನು ಹೇಳ್ತಾ ಇಲ್ಲ. ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗಿದ್ದಾಗ ಒಂದೇನೋ ಫಾರ್ಮುಲಾ ನಮಗೆ ಕೊಟ್ಟು ಹೋಗಿದ್ದಾರೆ, ನಿಯತ್ತಿನಿಂದ ಕೆಲಸ ಮಾಡು, ನಿಷ್ಠೆಯಿಂದ ಕೆಲಸ ಮಾಡು, ಕಾಯಕವೇ ಕೈಲಾಸ ಹೇಳಿದ್ದಾರೆ. ದಾಸೋಹ ಮಾಡು, ಹೆಚ್ಚಾಗಿದ್ದನ್ನು ಹಂಚ್ಕೊಂಡು ತಿನ್ನು, ಹೆಚ್ಚಾಗಿದ್ದದನ್ನು ಹಂಚ್ಕೊಂಡು ತಿನ್ನು, ನಿನಗೆ ಸಾಕಾದ ಮೇಲೆ ಆದರೂ ಕೊಡಪ್ಪ. 4 ರೊಟ್ಟಿ ಇರುತ್ತೆ, 2 ತಿಂತೀಯ. ಸರ್ ತಿನ್ನೋ ವಿಚಾರ ಬಿಡಿ ಸರ್, ಕೂಡಿಡೋ ವಿಚಾರದ ಬಗ್ಗೆ ಹೇಳಿ. ದಟ್ಸ್ ವೇಸ್ಟ್ ಅಲ್ಲ. ಈ ಕ್ರೈಸಿಸ್ ಇರೋದು ಭಾರತ ದೇಶದಲ್ಲಿ, ಭ್ರಷ್ಟ ಮನಸ್ಥಿತಿ ಇರೋದು ಏನಂದರೆ, ನಾವು ಕೂಡಿಟ್ಟು ನನ್ನ ಮಗನಿಗೆ ನೆಕ್ಸ್ಟ್ ಜನ್ರೇಷನ್ಗೆ ಇರಲಿ ಅನ್ನುವಂಥ ಕೂಡಿಡುವ ಸಂಸ್ಕೃತಿ. ಇದನ್ನು ಮೊದಲು ನಿರಾಕರಣೆ ಮಾಡಿದವರು 12th ಸೆಂಚುರಿಯಲ್ಲಿ ಬಸವಣ್ಣವರು. ಕೂಡಿಡಬೇಡ, ಇಂದಿಂಗೆ ನಾಳೆಂಗೇನೆ ಬೇಡ, ಇವತ್ತೇ ಖರ್ಚು ಮಾಡು, ಬಿಡು. ನೀನು ಯಾವಾಗ ಸ್ಟಾಕ್ ಮಾಡುವ ಅದು ಅಮೆರಿಕನ್ ಕಲ್ಚರ್ನಲ್ಲಿ ಹೇಳೋದೇ, ಮಕ್ಕಳಿಗೆ ರೈಟ್ಸ್ ಇಲ್ಲ ಪ್ರಾಪರ್ಟಿ ಮೇಲೆ. ವೆರಿ ಸಿಂಪಲ್. ಯಾವಾಗ ಮಕ್ಕಳಿಗೆ ರೈಟ್ಸ್ ಇಲ್ಲ ಅಂದಮೇಲೆ ನೀನು ಕೂಡಿಡೋ ಪ್ರಶ್ನೆನೇ ಇಲ್ಲ. ಅವರೇ ದುಡಿಬೇಕು, ಅವರೇ ತಿನ್ಬೇಕು. ಅವನೇ ದುಡಿತಾನೆ, ಅವನೇ ತಿಂತಾನೆ. ಅಂಡ್ ಡಿಪೆಂಡಿಂಗ್ ಆನ್ ಪೇರೆಂಟ್ಸ್ ಈಸ್ ಎನ್ ಇನ್ಸಲ್ಟ್ ಟು ದೆಮ್. ಆ ಯುತ್ಸಿಗೆ ಅವಮಾನ ಅದು. ನಮ್ಮಪ್ಪನ ಮೇಲೆ ನಾನು ಡಿಪೆಂಡ್ ಆಗಿರೋದು. ಇಲ್ಲಿ ಸಾಯೋ ತನಕನೂ ನಮ್ಮಪ್ಪ ನೋಡ್ಕೋಬೇಕು. ಇವತ್ತಿಗೂ ನಾನು ನಮ್ಮಪ್ಪನ ಆಸ್ತಿನೇ ಎಂಜಾಯ್ ಮಾಡ್ತಾ ಇದ್ದೆ. ದೊಡ್ಡ ಗರ್ವ ಸರ್. ನಾನು ದುಡಿದಿದ್ದಿಲ್ಲ, ನಮ್ಮಪ್ಪ ದುಡಿದಿದ್ದಿದೆ. ತನ್ನದನ್ನೋದು ಏನಿಲ್ಲ. ನಮ್ಗೇನು ನಾಚಿಕೆ ಇಲ್ಲ. ವಿ ಆರ್ ಶೇಮ್ಲೆಸ್. ಅದನ್ನು ವೈಭವೀಕರಿಸಿ ಹೇಳೋದು. ನೋಡಿ ನಮ್ಮ ತಂದೆ ಎಷ್ಟು ಒಳ್ಳೆಯವ್ರು, ನನ್ನ ಸಲುವಾಗಿ ಇಷ್ಟು ಬಿಟ್ಟು ಹೋಗಿದ್ದಾರೆ ಅಂತ. ಬಟ್ ಪಾಪ ಅವ್ರೇನು ಎಂಜಾಯ್ ಮಾಡಲಾರ್ದೆ ಹೋಗಿರ್ತಾರೆ. ಸೊ ಈ ಥರ ಇದೆಯಲ್ಲ, ಈ ಸಂಸ್ಕಾರ ಇದೆಯಲ್ಲ, ದಿಸ್ ಇಸ್ ನಾಟ್ ಗುಡ್. ಅವೆಲ್ಲ ಹೋಯ್ತು, ಆ ದೇಶಗಳೆಲ್ಲ ಮುಂದುವರೆದ್ಬಿಟ್ಟು. ರೀಸನ್ ಅದೇ. ಅಲ್ಲಿ ಭ್ರಷ್ಟಾಚಾರ ಯಾಕಿಲ್ಲ? ಇದೆ. ಭ್ರಷ್ಟ ಮನಸ್ಸು ಮನುಷ್ಯ ಎಲ್ಲಿದ್ದಾನೆ ಅಲ್ಲಿದೆ. ಕಡಿಮೆ ಯಾಕಿದೆ ಅಂದರೆ ಆ ದೇಶದ ನಿಯಮಗಳು ಮತ್ತು ಕಾನೂನು ಹಂಗಿರೋದ್ರಿಂದ ದೇ ಆರ್ ಹ್ಯಾಪಿ. ವೆರಿ ಸಿಂಪಲ್. ಅದು ಭಾಳ ಮುಖ್ಯ ಆಗುತ್ತೆ ಸರ್. ಅಷ್ಟೇ. ಇಲ್ಲಿ ಮಿಲಿಯನರ್ ಟಾಪ್ 10 ಇನ್ ದ ವರ್ಲ್ಡ್, ಅವನೇನಿದ್ರು ಅವನ ಕಾಲಕ್ಕೆ ಅಷ್ಟೇ, ಆ ಜೀವಿತಾವಧಿಗೆ ಅಷ್ಟೇ. ಈಗ ನಮ್ಮಲ್ಲಿ ಬಹಳಷ್ಟು ಹೇಳೋಗಿದಾರಲ್ಲ, ಇಷ್ಟಪ್ಪ ನನ್ನ ಲೈಫ್ ಇರೋದು ಅಂತ. ಸಾಯೋ ಸ್ಥಿತಿಗೆ ಹೋದಾಗ, ಯಾರು ಸ್ಮಶಾನಕ್ಕೆ ಹೋದಾಗ ಬರೋದು ಸ್ಮಶಾನ ವೈರಾಗ್ಯ. ಆದ್ರೆ ರಿಯಲಿ ನೀನು ಸ್ಮಶಾನಕ್ಕೆ ಹೋಗೋಕ್ಕಿಂತಲೂ ಮುಂಚೆ ತಿಳ್ಕೊಳ್ಳೋದಿಲ್ಲ, ಅದು ಜ್ಞಾನ. ದಟ್ಸ್ ನಾಲೆಜ್, ದಟ್ಸ್ ವಿಸ್ಡಮ್. ವೈರಾಗ್ಯ ಯಾರೋ ಸತ್ತದ್ ನೋಡೋದು, ಅಯ್ಯೋ ಲೈಫ್ ಇಷ್ಟೇ ಕಣ್ರಿ, ಸತ್ತೋದ್ರೆಲ್ಲ ಸ್ಮಶಾನ ವೈರಾಗ್ಯ. ಆ ಸ್ಮಶಾನ ವೈರಾಗ್ಯನ ನಿತ್ಯ ಬದುಕಿನಲ್ಲಿ ನೀನು ಅಪ್ಲೈ ಮಾಡ್ಕೊಂಡಿದ್ರೆ ಆ ಮಾತೆ ಬರಂಗಿಲ್ಲ. ಸರಿ, ವೈರಾಗ್ಯಗಳಲ್ಲಿ 3 ಥರ ಬರುತ್ತಂತ. ಅಂದ್ರೆ ಪ್ರಸವ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಅಭಾವ ವೈರಾಗ್ಯ. ಸರ್ ಈ 3ರಲ್ಲಿ ಸ್ಮಶಾನ ವೈರಾಗ್ಯ ಅಪರೂಪಕ್ಕಾಗ ಬಂದ್ರೆ ಯಾವಾಗ್ಲೂ ಒಂದ್ಸರಿ
ಆಗ್ಬೋದು. ಸ್ಮಶಾನಕ್ಕೆ ಹೋದಾಗ ಇಷ್ಟೇನಪ್ಪ ಜೀವನ ಅಂತ ಅನ್ಸ್ಬಿಡುತ್ತೆ. ಪ್ರಸವ ವೈರಾಗ್ಯ ಅಫ್ಕೋರ್ಸ್ ಹೆಣ್ಣು ಮಗು ವೇದನೆ ಇದೆಯಲ್ಲ ಒಂದ್ಸಲ ಹಡದ್ಮೇಲೆ ಅವ್ರು ರಿಲೀಫ್ ಆಗ್ತಾಳೆ, ಮತ್ತೆ ಅದೇ ಶಿಲ್ ಗೆಟ್ ರೆಡಿ, ಶಿಲ್ ಬಿ ಪ್ರಿಪೇರ್ ಟು ಹ್ಯಾವ್ ಅನದರ್ ಬೇಬಿ ಮೇ ಬಿ 1 or 2 years. ಬಟ್ ಈ ಅಭಾವ ವೈರಾಗ್ಯ ಇದೆಯಲ್ಲ ಸರ್, ದಿಸ್ ಇಸ್ ವೆರಿ ಡೇಂಜರಸ್ ಸರ್. ಅಭಾವ ಅನ್ನೋದು ಅಂದ್ರೆ ನನಗಿಲ್ಲ, ಜ್ಞಾನ ಇದೆ ಪ್ರಪಂಚದಲ್ಲಿ, ನಾನು ತಗೊಳಕ್ ಇಷ್ಟ ಇಲ್ಲ. ಅದೂ ಆಯ್ತು. ಈಗ ನನಗೆ ಬೆಂಚ್ ಕಾರ್ ಕಂಡ್ರೆ ಇಷ್ಟ ಆಗಲ್ಲ ಅಂತ ಹೇಳೋದು ಅಭಾವ ವೈರಾಗ್ಯ. ನನ್ನ ಹತ್ರ ಬೆಂಚ್ ಕಾರ್ ತೊಗೊಳಕ್ ದುಡ್ಡೇ ಇಲ್ಲ, ನನ್ನಡೆ ಬರ ಒಂದು ಸೈಕಲ್ ಹೊಡೆದಿದೆ. ಅಭಾವ ವೈರಾಗ್ಯ ಏನು ಅಂದ್ರೆ ನನಗೆ ಬೆಂಚ್ ಕಾರ್ ಕಂಡ್ರೆ ಇಷ್ಟ ಇಲ್ಲ ಅಲ್ವಾ. ಇವನು ಎಷ್ಟು ಒಳ್ಳೆ ಗುಣಪ್ಪ, ಬೆಂಚ್ ಕಾರ್ ನನ್ನ ಹತ್ರ ದುಡ್ಡಿಲ್ಲ, ನಾನು ತಗೊಂಡಿಲ್ಲ ಅಷ್ಟೇ. ನಾನು ಭ್ರಷ್ಟಾಚಾರನೇ ಮಾಡಲ್ಲ. ಅದೇ ನಿನಗೆ ಅಧಿಕಾರನೇ ಬಂದಿಲ್ಲ. ಕರೆಕ್ಟ್. ಯು ಹ್ಯಾವ್ ನೋ ಚಾನ್ಸ್ ಟು ಟೆಸ್ಟ್ ಯುವರ್ ಸೆಲ್ಫ್. ಅಬ್ಸಲ್ಯೂಟ್ಲಿ ಸರ್. ನೀನು ಆ ಸಂದರ್ಭದಲ್ಲಿ ಬಂದು ನೀನು ಪ್ರಾಮಾಣಿಕವಾಗಿದ್ರೆ ನಾನು ಒಳ್ಳೆಯವನಂತ ಹೇಳಬೇಕು. ನಿಜ ಸರ್. ನಿನಗೇನು ಅಧಿಕಾರನೇ ಬಂದಿಲ್ಲ. ಕರೆಕ್ಟ್. ಇದು ಮಾತು ಸರ್, ಪಾಯಿಂಟ್. ಅಲ್ಲಿ ಕೂತಾಗ ಅಭಾವ ವೈರಾಗ್ಯ, ಅಲ್ಲಿ ಕೂತಾಗ ಅಧಿಕಾರದಲ್ಲಿ ಇದ್ದಾಗ ಅಭಾವ ವೈರಾಗ್ಯದ ಮಾತಂದ್ರೆ ಆ ಥರ ಆಡೋದು. ಏನಿದೆ ಸರ್, ತುಂಬಾ ಆಸೆ ಪಡಬಾರ್ದು, ಬ್ರ್ಯಾಂಡೆಡ್ ಶರ್ಟ್ ಹಾಕೋಬಾರ್ದು, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ತಗೊಳಕ್ಕೆ, ಇದ್ರು ತಗೊಳ್ತೀನಿ. ಗೊತ್ತಾಯ್ತು ಸರ್. ಅಲ್ಲೇ ಅಭಾವ ಇದೆ, ಅಲ್ಲೇ ಅಭಾವ ಇದೆ. ನಿನಗಿಲ್ಲ, ನೀನ್ ಅದನ್ನ ಹಂಗೆ ಕಸ್ಟಮೈಸ್ ಮಾಡಿ ಮಾತಾಡ್ತೀಯ. ಯಾಕಂದ್ರೆ ಮ್ಯಾನ್ ಇಸ್ ಇಂಟೆಲಿಜೆಂಟ್ ಎನಿಮಲ್. ಟೆಕ್ನಿಕಲಿ ಇಟ್ ಇಸ್ ವೆರಿ ವೆರಿ ಡೆವಸ್ಟೇಟಿಂಗ್ ಸ್ಟೇಟ್ಮೆಂಟ್ ಅಲ್ಲ ಸರ್ ಅಭಾವ ವೈರಾಗ್ಯ. ಒಬ್ಬ ಮನುಷ್ಯನ ಬೆಳೆಯೋದಕ್ಕಾಗ್ಲಿ ಅಥವಾ ಅದ್ ಏಳಿಗೆಗಾಗ್ಲಿ ಆತನೇ ಒಂದು ಬೆಂಚ್ ಮಾರ್ಕ್ ಹಾಕೋಬಿಟ್ಟಿರ್ತಾನೆ. ಆಗಲ್ಲ ನನಗೆ, ಆಗಲ್ಲ, ಬಾಯಿ ಮಾತಲ್ಲೇ ಇಲ್ಲದಕ್ಕೆ ಹಂಗೆ ಹೇಳ್ತಾನೆ. ಆಗಲ್ಲ ಬೇರೆ, ಅವನಿಗೆ ಆ ಸಾಮರ್ಥ್ಯನೇ ಇರಲ್ಲ. ಕರೆಕ್ಟ್. ಸಾಮರ್ಥ್ಯ ಇದ್ದವನು ಯಾಕೆ ಹೇಳ್ತಾನೆ ಅಲ್ವಾ ಸರ್? ಇವತ್ತು ನಾನು ಒಂದು ಸಣ್ಣ ಗಾಡಿ ತಗೊಂಡಿದ್ದೀನಿ, ನಾಳೆ ದೊಡ್ಡ ಕಾರ್ ತಗೊಳ್ತೀನಿ. ಕನಸು ಕಾಣು, ಶ್ರಮ ಪಡು, ಯಾರ್ದು ತಲೆ ಹೊಡಿಲಾರ್ದಂಗೆ ಪ್ರಾಮಾಣಿಕವಾಗಿ ದುಡ್ಡು ತಗೋ. ಹೌದು, ದಟ್ಸ್ ಡಿಫ್ರೆಂಟ್ ಇಶ್ಯೂ. ಬಟ್ ಅದು ಸರಿಯಲ್ಲ ಅಂತ ಹೇಳೋದೇನು? ಅವ್ನು ಯಾಕ್ರಿ ಅಷ್ಟು ದೊಡ್ಡ ಬಂಗ್ಲೋದಲ್ಲಿ ಇರ್ಬೇಕು, ಅವನೇನು ಇಡೀ ಬಂಗ್ಲೆಯಲ್ಲಿ ಮಲಗ್ತಾನೇನು ಅಲ್ವಾ? ನಿನಗಿಲ್ಲ, ಈಗ ನೋ ಕೆಪಾಸಿಟಿ, ಅವ್ನು ಮಲಗ್ತಾನೋ ಬಿಡ್ತಾನೋ. ಇದಾಗುತ್ತೆ ಸರ್. ಫಿಲಾಸಫಿ ಇಸ್ ಡಿಫ್ರೆಂಟ್ ಆಗುತ್ತೆ ಸರ್. ಯಾಕಂದ್ರೆ 3 ಜನ ಇರೋದಕ್ಕೆ 6 ಅಂತಸ್ತಿನ ಬಿಲ್ಡಿಂಗ್ ಏನಿರ್ಬೇಕು. ಹೌದಪ್ಪ, ಅವ್ನು ಇದೇ ಕಟ್ಟಿದಾನ ಅಷ್ಟೇ. ಅವ್ನು ಗೊತ್ತಿದೆ ಅದನ್ನ ತಗೊಂಡೋಗಲ್ಲ ಅಂತ. ಈಗ ನೀವು ತುಂಬಾ ರಿಚ್ ಇರ್ತೀರಿ, 10 ಬಂಗ್ಲೆಗಳನ್ನ ಕಟ್ಟಿರ್ತೀರಿ, ಅಲ್ಲಿ ಮೇಂಟೈನ್ ಮಾಡೋರು ಎಂಜಾಯ್ ಮಾಡ್ತಾರೆ. ನೀನು ಓನರ್ ಅಲ್ಲಿ ಒಂದ್ ದಿವಸನೂ ಮಲಗಲ್ಲ, ನೀನ್ ನಿಮ್ಮ ಮನೇಲಿ ಇರ್ತೀಯ. ಏನೊಂದು 10 ಬಂಗ್ಲೆ ಇದೆ, ಆರ್ ಯು ಎಂಜಾಯಿಂಗ್ ದಮ್? ಎಷ್ಟು ಬಂಗ್ಲೆಲಿ ಇರ್ತೀಯ ನೀನು? ಇರೋದು ನೀನು ಒಂದು ದಿನ ಎಲ್ಲಿ ಮಲಗ್ತೀಯ, ಅದು ರಿಯಾಲಿಟಿ. ಏಕಕಾಲಕ್ಕೆ. ಬಟ್ ಅವನಿಗೆ ಗೊತ್ತಿದೆ 10 ಬಂಗ್ಲೆಗಳನ್ನ ಅಲ್ಲಿ ಮೇಂಟೈನ್ ಮಾಡೋನೇ ಎಂಜಾಯ್ ಮಾಡ್ತಾನೆ. ಅಲ್ಲಿ ವಾಚ್ಮ್ಯಾನು, ಸ್ವೀಪರು, ನನ್ನ ಸೆಕ್ರೆಟರಿ ಯಾವನೋ ಎಂಜಾಯ್ ಮಾಡ್ತಾ, ಅದು ಗೊತ್ತಿದೆ. ಹೆಸರಿಗೆ ಮಾತ್ರ 10 ಬಂಗ್ಲೆ. ಹಂಗೆ ಅಭಾವ ವೈರಾಗ್ಯದಲ್ಲಿ ಆ ಥರ ಇಂಟರ್ಪ್ರಿಟ್ ಮಾಡೋದು. ಸ್ಮಶಾನ ವೈರಾಗ್ಯಕ್ಕೆ ಹೋದಾಗ ಅಂತ ತಿಳ್ಕೊಂಡು ನೀನು ಬದುಕನ್ನ ಬದಲಿ ಮಾಡ್ಕೊಳ್ಳಿಲ್ಲ. ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಿ, ಅಯ್ಯೋ ಜೀವನಾಂದ್ರಿಷ್ಟೇ ಅಂದವನು ಸ್ನಾನ ಮಾಡಿದ ತಕ್ಷಣ ಮತ್ತೆ ವಿಕ್ಕಿ ತಲೆ ಹೊಡಿಬೇಕಂತ ಆಲೋಚನೆ ಮಾಡಿದ್ರೆ ಸ್ಮಶಾನ ವೈರಾಗ್ಯಕ್ಕೂ ಅರ್ಥ ಇಲ್ಲ ಸರ್. ಹೌದು. ಎಂಥ ಜೀವನ ಹಾಳು ಮಾಡಿಬಿಟ್ಟು ಹಳ್ಳಿಯಲ್ಲೆಲ್ಲ ಹೇಳ್ತಿರ್ತಾರವಳು, ಹೆರಿಗೆ ಟೈಮ್ನಲ್ಲಿ ಗಂಡನ ಬೈತಿರ್ತಾಳಂತೆ, ಎಲ್ಲ ಆಗಿದ್ದ ಜೀವನ ಈ ನನ್ನ ಮಗನಿಂದ ದುಷ್ಟ ಹಿಂಗೆಲ್ಲ ಮಾಡ ಅನ್ನೋದ್ಮೇಲೆ ಗಂಡ ಎಲ್ಲಿದ್ದಾನೆ ಕರೀರಿ, ಹೌದು, ಮಗನ್ ನೋಡ್ಲಿ. ಹೌದು, ನ್ಯಾಚುರಲ್ ಆಗಿ ಹಳ್ಳಿಯಲ್ಲಿ ಹೇಳ್ತಾರಲ್ಲ, ಅದು